ಅಲ್ಲಿ ಬಿದ್ದರೆ ಸುತ್ತ ಒಳ್ಳೊಳ್ಳೆ ಬಾಟ್ಲು ಅವಳು ಬಳಸೋ ಡ್ರೆಸ್ ಕೊಡು ಒಬ್ಬ ಲೇಡಿ ಐತಲ್ಲ ಥೋದಿಲ್ವ ಮೊಣ್ಣಾಕ ಹೀಗೆ ಬೈತಾಳೆ ಹೇಳು ಬ್ಯಾಗ್ ಸಿಗಿರ್ಸ್ತಾಳಲ್ಲ ಅವಳು ಅದು ಅವಳ ಹತ್ರಕ್ಕೆ ಬರ್ತಾ ಇದ್ದಂಗೆ ಪಾಯಿಂಟ್ಗೆ ನೀನು ಬಾಯಿ ಮೊಣ್ಣಾಕ ಹಂಗೆ ಅಂತ ಬೈತಾಳೆ ನನಗೆ ಅಂತಲ್ಲ ಯಾರಿಗೋ ಒಳಗೆ ಬೈತಾಳೆ ಸುಧಾ ಬಳ್ಳಾರಿ ಪರವಾಗಿ ಬೈಯೋದು ಆ್ಯಕ್ಚುಲಿ ಮುಂದೆ ಬರ್ಬೇಕಾದ್ರೆ ನಂಬರ್ ಒನ್ ತೋರಿಸ್ತಾನೆ ಇದ್ರು ತುಂಬ ಜನ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೆಲ್ಲ ಈ ಗರ್ಭಗಡಿ ಮುಂಭಾಗ ಕಿರಿಕಿದ್ದಿದ್ದೆ. ಯಾವಾಗಲೂ ಗೇಟ್ ಓಪನ್ ಮಾಡಿಬಿಟ್ಟು ಎಲ್ಲ ಕಡೆಯಿಂದ ಜಲನ ತುಂಬಿಸ್ಬಿಡ್ತಾರೆ. ಸೊ ಒಳಗಡೆ ಹೋಗೋಕೆ ಆಡಬೇಕು, ನುಗ್ಗಾಡಬೇಕು, ತಳ್ಳಾಡಬೇಕು, ಆ ಥರ ಮಾಡಿಬಿಡ್ತಾರೆ. ಮತ್ತು ಒಳಗಡೆ ಹೋಗ್ತಿದ್ದಕ್ಕೂ ಅಷ್ಟೇ ಮುಂದೆ ಹೋಗಿ ಅಂತ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಈ ಸರಿನೂ ಹಾಗೆ ನೋಡಿದ್ದು. ಹಿಂದೆಯಿಂದ ಅಲ್ಲಿವರೆಗೂ ಹಿಂದೆಯಿಂದ ತಳ್ಳೋರು ಯಾರೂ ಇರಲಿಲ್ಲ. ಸೊ ಅಲ್ಲಿ ಹೋದ ತಕ್ಷಣ ಒಬ್ಬ ಹಿಂದುಗಡೆಯಿಂದ ಹಿಂದುಗಡೆ ತಳ್ತಾನೇ ಇದ್ದ. ಇವನು ಬಿಟ್ಟರೆ ಬೇರೆ ತಳ್ಳೋರು ಯಾರೂ ಇರಲಿಲ್ಲ. ಸೊ ನುಗ್ಗಾಡೋರು ಇದ್ದರು. ಎಲ್ಲ ಕಡೆ ಎಲ್ಲ ಗೇಟ್ಗಳು ಓಪನ್ ಮಾಡಿಬಿಟ್ರು. ಆ ಕಡೆ ಈ ಕಡೆ ಎಲ್ಲ ನುಗ್ಗಾಡೋರು ಜನಗಳು. ಈ ಬಡ್ಡಿ ಮಗನೇ ಹಿಂದೆ ನಿಂತ್ಕೊಂಡು ನುಗ್ತಾ ಇದ್ದ. ಸುಮ್ಮನೆ ತಳ್ಳೋದು, ಕಿವಿ ಹತ್ರ ಕಿರ್ಚಾಡೋದು, ಮಾತಾಡೋದು, ಏನೇನೋ ತಳ್ಳಾಡೋದು ಮಾಡ್ತಿದ್ದೆ. ಅದನ್ನೊಬ್ಬನೇ ಕ್ರಿಕ್ ಮಾಡೋದು, ನಾನು ಬೇರೆ ಯಾರೂ ಕ್ರಿಕ್ ಮಾಡಿಲ್ಲ. ಆದರೆ ನೂಕಾಡೋರೆಲ್ಲ ಇದು ಅಂದರೆ ಮುನ್ನುಗ್ಗೋದು ಅಂದರೆ ಮುತ್ಕೊಳ್ಳೋದು, ಎಲ್ಲ ಒಟ್ಟಿಗೆ ಮುತ್ಕೊಳ್ಳೋದು. ಮುಸ್ಲಿಮ್ನವರು ಮುತ್ಕೊಳ್ಳೋದು ಇದು ಆ್ಯಕ್ಚುಲಿ ಟೈಟಲ್ ಥೀಮ್. ದೇವಸ್ಥಾನದ ಒಳಗಡೆ ಮಾತಾಡೋದನ್ನು ನಿಲ್ಲಿಸಬೇಕು. ಪಿನ್ ಡ್ರಾಪ್ ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಅದರಲ್ಲೂ ಈ ಜಾಗದಲ್ಲಂತೂ ಅರ್ಚಾಡ್ತಾರೆ. ಒಳಗೆ ಕೂಗಾಡೋದೆಲ್ಲ ಸಿಕ್ಕಾಬಾಡಾಯಿತು. ಸುತ್ತ ಇರೋರೆಲ್ಲ ಫೋನಲ್ಲಿ ಅರ್ಚಾಡೋದೆಲ್ಲ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಕವರ್ ಮಾಡಿದೆ, ಅದು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಒಳಗಡೆ ಕ್ಯಾಮ್ರಾ ಬಳಸೋವಾಗಿಲ್ಲ. ಹೀಗಾಗಿ ಹೆವಿ ಕೇರ್ಫುಲ್ಲಾಗಿ ಬೆಳೆಸಬೇಕಾಗಿತ್ತು. ಅದು ಅಲ್ಲದೆ ನನ್ನ ಎನಿಮೀಸ್ ಇರೋ ತಂಡ ಅದು, ಹಾಗಾಗಿ ಹೆವಿ ಕೇರ್ಫುಲ್ಲಾಗಿರಬೇಕಿತ್ತು. ಅದಕ್ಕೆ ಕ್ಲೀನಾಗಿ ಕವರ್ ಮಾಡೋಕ್ಕಾಗಿಲ್ಲ. ಅಲ್ಲೂ ಫೋನಲ್ಲಿ ಮಾತಾಡೋ ಜನಗಳೆಲ್ಲ ಇದ್ದರು. A1849 K55 ಗಾಡಿ ಕಿವಿ ಹತ್ರ ಬಂದು ಅರ್ಧ ಬರ್ತಾರೆ. ಖಾಲಿ ರೋಡ್ ಇದ್ರಬೋದು ಇವಾಗ. A3259 K053 ಯಾವುದೂ ಇರಬೇಕು. ಶ್ಯೂರ್ ರೆಕಾರ್ಡ್ ಆಗಿರುತ್ತೆ. ಸ್ಮೋಕ್ ಇದ್ದಿದ್ದರಿಂದ ಹೆವಿ ಸ್ಮೋಕ್. ಅದು ಸ್ಟಾರ್ಟ್ ಇಲ್ಲಿವರೆಗೂ ಪ್ರಾಬ್ಲಮ್ ಇರಲ್ಲ ಗುರು. ಅಷ್ಟೊಳಗೆ ಆಟೋದ ಫಸ್ಟ್ ರೆಕಾರ್ಡ್ ಮಾಡ್ದಲ್ಲ, ಗಾಡಿ ಆರೋದು ಮಾಡಿಬಿಟ್ಟು ಮುಂದ್ಗಡೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ದೆ. ಗಾಡಿ ಆಫ್ ಮಾಡ್ಕೊಂಡೇ ಬಂದಿದ್ದ. ಕರೆಕ್ಟಾಗಿ ನಾನು ಮುಂದೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ದೆ. ಅಲ್ಲಿಂದ ಮುಂದಕ್ಕೆ ಎಲ್ಲ ಶುರು ಮತ್ತೆ ಸರಿ ಮಕ್ಕಳಾಟ ಸ್ಟಾರ್ಟು. ದೇವಸ್ಥಾನ ಇದೆ, ಅದಕ್ಕೆ ಶಿವ ಶಶಿಧರ ದೀಕ್ಷಿತ್ ಶಿವ ಬರೋದಲ್ವಾ, ಸರಿ ಆಗ್ತಾರೆ. ಇಬ್ಬರು ಬಡ್ಡೆ ಆಯ್ಕಲು ಸಿಕ್ಕಿದ್ರು. ಶಶಿಧರ ದೀಕ್ಷಿತ್ ಮತ್ತು ಇದಪ್ಪ ಗಣಪತಿ ಪೂಜಾರಿ ಇಬ್ಬರು. ಅವೇ ಕಲರ್ ಪಂಚೆ ಹಾಕ್ಕೊಂಡಿದ್ದ ಮಾಮೂಲಿ. ಇವರು ಎಲ್ಲೋ ಕಲರ್ ಪಂಚೆ ಹಾಕ್ಕೊಂಡ್ಬಿಟ್ಟವನೇ ಮಗ, ಬಿಳಿ ಪಂಚೆ. ಅವರು ಈ ಸಾಹಸ ಬೇಡ ಬಡ್ಡಿ ಮಗಂದು ಅಂದರೆ ನವೀನ ಹಿಡ್ಕೊಂಬಿಟ್ಟಲ್ಲಿ ಹಾಕೋ ಬಿಳಿ ಅಂತ ಶಿವ ದೇವಸ್ಥಾನ ಐತೆ, ಅದಕ್ಕೆಲ್ಲ ಆರೋದು ಮಾಡ್ಕೊಂಡು ಹೋಗಿದ್ರಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಬಡ್ಡೆ. ಪ್ರಕಾಶ್ ಬಾಲಾಗೋಜಿ ಒಬ್ಬ ರಾಘವೇದಲ್ಲಿ ಗೊತ್ತಾಗಿದೆ. ಯೂನಿಕಾರ್ನ್ ಗಾಡಿ. ಶೆಡ್ಯೂಲ್ ಗುಂಪಲ್ಲಿ ಅನ್ಬೋದು. ಆ್ಯಟಿಟ್ಯೂಡ್ ಸ್ಟೋರಿ ಇರುತ್ತಂದರೆ ಎಲ್ಲಿಗೆ ಹಬ್ಬ ಕೊಟ್ಟಿರೋ ಕೊಡ್ತಿದ್ರು. ಲಾಸ್ಟ್ಗೆ ಭಾಳ ಕೊಟ್ಟಿದ್ದು ಬ್ಲ್ಯಾಕ್ ಕಲರು.
ಷಡ್ಬುಗಾಮ್ ದುಡ್ಡು ಕೊಡ್ತಾರೆ ಹೋಗು ಅಥವಾ ಷಡ್ಬುಗಾಮ್ಗೆ ದುಡ್ಡು ಇಸ್ಕೊಳ್ತಾರೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಕವರ್ ಸಿಕ್ಕಿದ್ದ ಪಾರ್ಕಲ್ಲಿ ಕವರ್ ಮಾಡಿಲ್ಲ ಮೊಬೈಲ್ ಚಾರ್ಜ್ ಬಿಟ್ಬಿಟ್ಟು ಕಲೆಕ್ಟ್ ಮಾಡೋಕ್ಕೆ ನಾವು ಪಾರ್ಕಿನ ಹೊರಗಡೆ ಹೋಗಿದ್ದೆ. ಸೊ ಮತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಿನ್ನೆ ಸಾಯಂಕಾಲ ಕುಮಾರ್ ತಮ್ಮ ಸಿಕ್ಕಿದ್ದ ಅದಕ್ಕೆ ಕವರ್ ಮಾಡಿದ್ದೀನಿ. ಇದೇ ವಿಡಿಯೋದು ಸಿಗುತ್ತೆ. ಈ ಸೊಳ್ಳೆ ಮಕ್ಕಳಿಂದ ಜಾಸ್ತಿ ಕಟ್ಟಾಗ್ಬಿಟ್ಟೈತೆ. ಅದು ಷಡ್ಬುಗಾಮ್ ಮತ್ತು ಕುಮಾರು ಇಷ್ಟು ಸಲ ಈಗ ಸಹಾಯ ಮಾಡ್ತಿದ್ದಲ್ಲ ಅವ್ರುಗಳು ಆ ಸೊಳ್ಳೆ ಮಕ್ಕಳ ಹತ್ರನೇ ಹೋಗಬೇಕು ಅದನ್ನ ಉಣ್ಸೋಕ್ಕೆ. ಸೊಳ್ಳೆ ಮಕ್ಕಳಿಗೆ ಕುಮಾರ ಕೃಷ್ಣನ ಬಾಲಗೋಚೆ ಅವ್ರದ್ದು ಶಶಿಧರ ದೀಕ್ಷಿತ್ ಬಾಲಗೋಚೆ ಷಡ್ಬುಗಾಮ್. ಅದಕ್ಕೋಸ್ಕರ ಈ ಬಡ್ಡಿ ಕ್ಲಾಸ್ ತೊಂದರೆ ಕೊಡ್ತಾರದು ಅವ್ರ ಹೆಸರಲ್ಲಿ. ಅವ್ರ ಹತ್ರದೇ ದುಡ್ಡು ಇಸ್ಕೊಬೇಕು. ಅದೇ ಇದು ಷಡ್ಬುಗಾಮ್, ಅದೇ ಕಾಫಿ ಶಾಪ್, ಅದೇ ಕಪ್ಪಲ್ಲಿ ಟೀ ಕೊಡೋದವು ನಮ್ಮನ್ನಕ್ಕೆ. ಅದಕ್ಕೆ ಅಲ್ಲಿ ಇಟ್ಟಿರೋದು. ಯಾವ ಟೀ ಸ್ಟಾಫು ಇಲ್ಲ ಸುತ್ತಾಗುತ್ತೆ. ಟಕ್ಕ ಬಂದು ನಮ್ಮದು ಆ ಕಡೆ ಹೋಗ್ಬೇಕು, ಆ ಕಡೆ ಹಿಂದಿಗೆ ಹೋಗ್ಬೇಕದು. KA55 KA3D 8986 ಕಾರು ಡಿಸೈರು. ಓಕೆ, ಅದು ಅವ್ರು ಕೊಡೋದು ಪ್ಲ್ಯಾನ್. ಇದು 55U9790. EB8572 ಇರಬೇಕು. ಲಾಟ್ ಶೋಟ್ ಚೇತಕ್ ಗಾಡಿ ಅದು. ಅದು ಇಷ್ಟಬಳ್ಳಾಳ್ ಬಾಲಗೋಚೆ ಒಳ್ಳೆ ಇದೆ. ಆ್ಯಕ್ಚುಲಿ ಯಾರು ಫಸ್ಟ್ ಗಾಡಿ ಸಿಕ್ಕಲ್ಲ ಎಳ್ಳಿರತ್ತೆ ನಿಲ್ಸಿದ್ದೆಲ್ಲ ಅವನು ಮಾತ್ರ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇಲ್ಲಿಂದ ಮುಂದಕ್ಕೆ ಬಂದವ್ರನ್ನೆಲ್ಲ 1/1 ಫ್ರೀ ಥರ 1 get 1 ಮಿಕ್ಕಿದ್ದೆಲ್ಲ ಫ್ರೀ ಏನಂತಾರ. ಅದರ ಒಬ್ಬರು ಕವರ್ ಮಾಡೋಕ್ಕೆ ಮೊಬೈಲ್ ತೆಗೆದ್ರೆ ಬಾಲಗೋಚಿಗಳು ಉದ್ದಕ್ಕೂ ಸಿಗ್ತಾರೆ. ಆ್ಯಕ್ಚುಲಿ ಇದು ನೋಟಿಸ್ ಮಾಡಬೇಕಾಗಿರೋದೇನಿಲ್ಲ ಅಂದರೆ ಫುಟ್ ರೆಸ್ಟ್ಗಳು, ಲೇಡೀಸ್ ಫುಟ್ ರೆಸ್ಟು ಈ ಕಾಮನ್ನಾಗಿ ಈ ವಿಡಿಯೋದಲ್ಲಿ ತುಂಬ ಸಿಗ್ತದೆ. ಯಾಕೆ ಅಂದರೆ ಇತ್ತು ಪಕ್ಕ ಫುಟ್ಪಾತ್ ಇಲ್ಲ, ಫುಟ್ಪಾತೆಲ್ಲ ಬ್ಲಾಕ್ ಆಗಿದೆ. ಆ್ಯಕ್ಚುಲಿ ಫುಟ್ಪಾತ್ ಅವರು ಇಲ್ಲೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಫುಟ್ಪಾತಲ್ಲಿ ಓಡಾಡೋ ಮಾತೇ ಇಲ್ಲ. ಇಲ್ಲಿ ರೋಡಲ್ಲೇ ಹೋಗ್ಬೋದು. ಆ ಕಡೆ ಅಂತೂ ಫುಟ್ಪಾತ್ ಇಲ್ಲವೇ ಇಲ್ಲ. ಫುಟ್ಪಾತ್ ಇದ್ದರೂ ಪೂರ್ತಿ ಎಲ್ಲ ಕಳೆ ಬೆಳ್ಕೊಂಡಿದೆ. ಸೈಕಲ್ ಬೇ ಕೂಡ ಇದೆ. ಆದರೆ ಸೈಕಲ್ ಬೇನ ಜನ ಸೈಕಲ್ ಹೊಡಿಯೋಕೆ ಬಳಸ್ತಾಯಿಲ್ಲ, ರಾಂಗ್ ಬೇನಲ್ಲಿ ಹೋಗೋರೆಲ್ಲ ಬಳಸ್ತಾರೆ. ಬೇಕಾದ್ರೆ ನೋಡ್ಬೋದು ಈ ಕ್ಯಾಮ್ರಾದಲ್ಲೇ ಅಲ್ಲಿಬ್ಬರು ಹೋಗ್ತಾ ಇದ್ದಾರೆ. ಅದು ನನ್ನ ಕಣ್ಣು ಕಾಣುತ್ತೆ, ಕ್ಯಾಮ್ರಾ ಕಣ್ಣು ಕಾಣೋ ಡೌಟ್. ಅದು ಸೈಕಲ್ ಬೇನಲ್ಲಿ ರಾಂಗ್ ಬೇನಲ್ಲಿ ಓಡಾಡೋಕ್ಕೆ ಜನ ಬಳಸ್ತಾರೆ. ಇಲ್ಲೂ ರಾಂಗ್ ಮೇಲೆ ಬರ್ತಾರೆ. ಮುಂದೆ ತೋರಿಸ್ತಾರೆ ಎಲ್ಲಿಂದ ಎಲ್ಲಿವರು ರಾಂಗ್ ಬರ್ತಾರೆ ಅಂತ. ಇಲ್ಲಿ ಫುಟ್ಪಾತ್ ಇದ್ದರೂ ಈ ಫುಟ್ಪಾತ್ ಪ್ರಯೋಜನ ಬರೋ ಹಾಗಿಲ್ಲ, ಬಳಸೋ ಮಟ್ಟದೆಲ್ಲ ಇಲ್ಲ. ಇದು ಎಲ್ಲ ರಸ್ತೆ ಬದಿ ವ್ಯಾಪಾರಿಗಳು ಕವರ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟಾಗಲ್ಲ ಸೈಡಲ್ಲಿ ಎಕ್ಸ್ಟೆನ್ಷನ್ ಇದೆಯಲ್ಲ, ಇದು ರೋಡ್ ಎಕ್ಸ್ಟೆನ್ಷನ್ ಇದೆ. ಇಲ್ಲೂ ಹೋಗಬೇಕು. ಸೊ ಇಲ್ಲಿ ಹೋಗ್ಬೇಕಾದ್ರೆ ಹೊಡ್ಕೊಂಡು ಹೋಗೋರು ಜಾಸ್ತಿ ಇದೆ. ನೀವು ನೋಟಿಸ್ ಮಾಡಬೇಕಾದ್ರೆ ಫುಟ್ ರೆಸ್ಟ್ ಎಲ್ಲ ಓಪನ್ ಮಾಡ್ಕೊಂಡೇ ಹೋಗ್ತಿರ್ತಾರೆ. ಇದು ಎಷ್ಟು ಕ್ಲೋಸಪ್ಪಲ್ಲಿ ಹೋಗುತ್ತೆ ಅಂದರೆ ಅವ್ರು ಹೋಗೋ ಗಾಳಿ ಬರ್ತಾರೆ, ನಮ್ಮ ಕಾಲಿಗೆ ಕೈಗೆಲ್ಲ ತಗೊಳ್ತಾ ಇರುತ್ತೆ. ಸುಮ್ಮನೆ ಜಸ್ಟ್ ಸ್ವಲ್ಪ ಕಾಲಿಗೆ ಅಳ್ಳಾಡ್ಸಿದ್ರೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಹೇಳ್ಬೇಕಾದ್ರೆ ಅದು ಕೈಯಲ್ಲಿ ದೊಡ್ಡೇ ಇರ್ತದೆ. ನನ್ನ ಕೈ ದೊಡ್ಡೇ ಇರ್ತಾರೆ ರೈಟ್. ಅದು ಬಲಗೈಯಲ್ಲೇ ಹಿಡ್ಕೊಂಡಿರ್ತೀನಿ ನಾನು ಕಾಮನಾಗಿ. ಹೀಗಿದ್ರು ಬಡ್ಡೆ ಐಕ್ಳು ಹತ್ರಕ್ಕೆ ಬರ್ತಾರಾದರೆ ಅವ್ರವ್ವ ಎಚ್ಚರಿಕೆ ಕೊಡ್ತಿರ್ಬೇಕಾ ಲೆಕ್ಕ ಹಾಕಿ. ಅಂದರೆ ಎಲ್ಲದಕ್ಕೂ ರೆಡಿ ಅವರು. ಹೊಡೆದಾಟ ಹತ್ತಿಸ್ಕೊಂಡು ಹೋಗೋದಷ್ಟೇ ಅಲ್ಲ, ಹೊಡೆದಾಟಕ್ಕೂ ರೆಡಿ. ಮೊದಲೇ ಹೊಡೆಯೋ ಕಡೆಯವರಲ್ವಾ, ಹೊಡೆದಾಟಕ್ಕೂ ರೆಡಿ ಅವರು. ಹೊಡೆದಾಡೋಕ್ಕೆ ಅಂತಲೇ ಬರೋದು ಅವರು. ಮುನ್ನಾಗ್ತೇ ಅವರು ಹೊಡಿತೀನಿ, ಖಂಡಿತ ಹೊಡಿತೀನಿ. ಆದರೆ ಕಾಂಜಿ ಪಿಂಜಿಯವ್ರು ಹೊಡೆಯಲ್ಲ, ಯದುವೀರಿಗೆ ಹೊಡಿತೀನಿ ಖಂಡಿತ. ಅದಕ್ಕೆ ಸುಮ್ಮನೆ ಬಚ್ಚಿಟ್ಕೊಂಡು ಹೊಡೆಯಲ್ಲ. ಎಲ್ಲರೂ ಗೊತ್ತಾಗಬೇಕು, ದೊಡ್ಡ ದಿವಸ ಆಗಬೇಕು, ಬೇಲ್ ತಗೊಂಡಿರಬೇಕು, ಆವಾಗಲೇ ಹೊಡೆಯೋದು. ಸರಿಯಾದ ಟೈಮ್ಗೆ ಸರಿಯಾಗಿ ಹೊಡಿತೀನಿ. ಅದು ಸರಿಯಾದರೆ ಹೊಡಿತೀನಿ. ಹೊಡೆಸೋ ಅಭ್ಯಾಸ ಅವ್ರಿಗೆಲ್ರಿಗೂ ಹೊಡೆದು ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ರಾಂಗ್ ವೇಲ್ ಬರ್ತಾರೆ ಬರೋದು. ಇಲ್ಲಿಗೂ ರಾಂಗ್ ವೇಲ್ ಬರ್ತಾರೆ. ಇಲ್ಲಿವರೆಗೂ ರಾಂಗ್ ವೇಲ್ ಬರೋ ಜನ ಇದ್ದಾರೆ. ಆ್ಯಕ್ಚುಲಿ ಅದೇ ಈಗ ದೊಡ್ಡ ಹೇಳ್ಕೊಳಕ್ಕೆ ಇವರಾಗೂ ಇನ್ಸ್ಪಿರೇಷನ್ ಇದೆ. ದೊಡ್ಡ ಇದೆಯಲ್ಲ, ದೊಡ್ಡ ಹೇಳ್ಕೊಳಕ್ಕೆ ಇವರೇ ಇನ್ಸ್ಪಿರೇಷನ್ ಇದೆ. ಇಲ್ಲಿಂದ ಒಂದ್ಸರಿ ನಡ್ಕೊಂಡು ರೆಕಾರ್ಡ್ ಆಗ್ತಾಯಿದೆ. ಇಲ್ಲಿಂದ ಒಂದ್ಸರಿ ನಡ್ಕೊಂಡು ಹೋಗ್ತಿದ್ದ. ಅವಾಗ ದೊಡ್ಡ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು. ಸೊ ದೊಡ್ಡ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ನೋಡ್ಬಿಟ್ಟು ನಾನು ದೊಡ್ಡ ಒಳಗೆ ಕತ್ತಿ ವರ್ಷ ಥರ ಬಳಸ್ತಾ ಇದ್ದಾರೆ ಇವರು ಅಂತ ತಲೆ ಒಳಗೆ ಬರ್ತೀನಿ. ನನಗೆ ಸಡನ್ನಾಗಿ ಯಾವಾಗ ದೊಡ್ಡ ಬಳಸ್ಬೋದಲ್ವಾಗ, ಯಾಕೆ ಬಳಸೋಕ್ಕಾಗೋದಿಲ್ಲ ದೊಣ್ಣೆನ ಸುಮ್ಮನೆ ಅಂತ ಅಂದ್ಕೊಂಡು ನಾನು ಆಮೇಲೆ ಒಂದು ದೊಣ್ಣೆ ತೊಗೊಳಕ್ಕೆ ಟ್ರೈ ಮಾಡಿದೆ. ಒಂದು ದುಡ್ಡು ಕೊಟ್ಟೆ ತೊಗೊಳಕ್ಕೆ ಟ್ರೈ ಮಾಡಿದೆ ಫಸ್ಟ್ ನಾನು. ಇಲ್ಲ ಆ್ಯಕ್ಚುಲಿ ದೊಣ್ಣೆ ಇತ್ತು ನನ್ನ ಹತ್ರ. ಫಸ್ಟು ಸಿಕ್ಕಿದ್ದು ಕೋಟೆಯಾಜನ ಏನು ಮುಂದೆ ಸಿಕ್ಕಿದ್ದು 2 ದೊಣ್ಣೆ ಸಿಕ್ತು. 2 ದೊಣ್ಣೆಲಿ ಒಂದು ದೊಣ್ಣೆ ತೆಗೆದು ಒಂದು ದೊಣ್ಣೆ ಎತ್ಕೊಳ್ಳಿಲ್ಲ. ಒಂದೇ ಒಂದು ದೊಣ್ಣೆ ಎತ್ಕೊಬೋದು.
ಬಳಸೋ ಪ್ಲ್ಯಾನ್ ಇರಲಿಲ್ಲ, ಯಾವುದಕ್ಕೂ ಸೇಫ್ಟಿ ಇರಲಿ ಅಂದ್ಬಿಟ್ಟು ಗಾಂಧಿವನ ಪಾರ್ಕಲ್ಲಿ ನಾನು ಬೆಡ್ಶೀಟ್ ಇಟ್ಟಿನ ಅಲ್ಲಿ ಮೇಲೆ ಬಿಸಾಕಿದೆ. ಚೆನ್ನಾಗಿ ಒಣಗಿತ್ತು. ಇಲ್ಲಿ ನೋಡಾದ್ಮೇಲೆ ಹೋದೆ ಅಲ್ಲಿ ದೊಣ್ಣೆ ನೋಡೋಕ್ಕೆ ಅಂತ ಹತ್ಬಿಟ್ಟು ಮೇಲ್ಗಡೆ ದೊಣ್ಣೆ ನೋಡ್ತೀನಿ. ದೊಣ್ಣೆ ಎತ್ತಿ ಕೈ ಎತ್ಕೊಂಡ್ರೆ ಒಣಗಿತ್ತು, ಪೂರ್ತಿ ಒಣಗಿ ಕಡಕಲಾಗಿತ್ತು. HX4915 ಅದು ಗಾಡಿ ಪ್ಲಾಟಿನ. ಆ್ಯಕ್ಚುಲಿ ಬಟ್ ಚೆನ್ನಾಗಿ ಒಣಗಿತ್ತು. ಸೊ ಕಾಂಟ್ಯಾಕ್ಟ್ ಬಾಲ ವಿಷಯ 2292 K55 ಆಟೋ HD1561 ಥಮ್ಸಪ್ ತೋರಿಸ್ತಾ ಇದ್ದಾನಲ್ಲ ಅವನು ಮೋಟೋ ಆ್ಯಕ್ಟಿವ. ಓಕೆನಾ. ನಾನು ಆಮೇಲೆ ಅದನ್ನು ಕಟ್ ಮಾಡಿದೆ, ಒಂದು ಎಕ್ಸೆಪ್ಟಲ್ ಮೀಟ್ ತೊಗೊಂಡು ಬದಿ ಕಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕೈಲಿ ಇಟ್ಕೊಂಡು ತಿರ್ಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮುಂದಕ್ಕೆ ದೊಡ್ಡ ವರ್ಷ ಕತ್ತಿ ವರ್ಷ ಎಲ್ಲ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ ಮುಂದೆ ವೆಪನ್ ಮಾಡೋಕ್ಕೆ ರೆಡಿ ಮಾಡಿದೆ. ಈಗ ಬೇಕಾದ್ರೆ ಅದೇ ಅವ್ರಿಗೆ ಹೇಳ್ಕೊಡ್ತೀನಿ. ಈಗ ಹೆಚ್ಚು ಬೇಕಾಗುತ್ತಲ್ಲ ನೋಡೋದು. ಇವಾಗ ರಾಘವೇದಲ್ಲಿ ಯಾವ ಬರ್ತವೆ ಬರೋಲ್ಲ ಅಂತ ಸಾಧನೆ ಇದೆಯಲ್ಲ. ಇಲ್ಲಿ ಆ್ಯಕ್ಚುಲಿ ಫುಲ್ ಕವರ್ ಮಾಡಿದ್ದಾರೆ, ಇಲ್ಲಿ ಯಾರು ಬರದೇ ಇರಲಿ ಅಂತ. ಹಿಂಗೂ ಬರ್ತಾರೆ ಈ ಕಡೆಗೆ. ಕರ್ನಾಟಕ ಪೊಲೀಸ್ ಭವನ ಇದೆಯಲ್ಲ, ಇಲ್ಲಿಗೆ ಹೋಗೋ ವೆಹಿಕಲ್ಗಳು ಬರ್ತವೆ. ಇಲ್ಲಿ ಪೊಲೀಸರೇ ಬರೋದು. ಇಲ್ಲಿ ಬರೋ ವೆಹಿಕಲ್ಗಳಲ್ಲಿ 60% ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಗಳೇ ಬರೋದು. ಅದು ಎಲ್ಲ ರಾಘವೇದಲ್ಲೇ ಬರ್ತಲ್ಲ. ಒಬ್ಬ ಬರ್ತಾ ಇದ್ದಾರೆ, ಬಹುಶಃ ಅವ್ರಿಗೆ ಪೊಲೀಸರೇ ಇರ್ಬೋದು. ಪೊಲೀಸೆಲ್ಲ ಕೊಡ್ತೀನಿ ಯಾರಾದ್ರಾಗೆ ರಾಘವೇದ. ಅದರ ಸ್ಪೀಡ್ ಹೊಡಬೇಕು, ಎದ್ರಿಕೊಂಡು ಓಡೋಡ್ಬೇಕು ಸೈಡ್ಗೆ. ಆ ರೇಂಜಲ್ಲಿ ಬರ್ತಾರೆ. ಆ್ಯಕ್ಚುಲಿ ಹಿಂಗೇನೆ ಸೇಮ್. ಈಗ ಹೇಳ್ಬೇಕಂದ್ರೆ ವೆಹಿಕಲ್ ಕಾಣ್ತಾ ಇಲ್ಲ, ನನಗೆ ಆಶ್ಚರ್ಯ ಆಗ್ತಾಯಿದೆ. ವೆಹಿಕಲ್ ಕಾಣ್ತಾ ಇರೋದು ಎಷ್ಟೊಂದು ವೆಹಿಕಲ್ ಬರ್ತಾ ಇರ್ತವೆ. ರೈಟ್ ಸೈಡ್ ಹೆಂಗೆ ಹೋಗ್ತಾ ಇರುತ್ತೆ ಹಂಗೆ ಲೈನ್ ಬರ್ತಾ ಇರ್ತವೆ. ಒಂದು ಸ್ವಿಂಗ್ ಅಂದ್ಕೊಂಡು. ಇವತ್ತೇ ಫಸ್ಟು ಎಲ್ಲ ಕ್ಯಾಮ್ರಾ ಕವರ್ ಬರ್ತಿದ್ದೆಲ್ಲ ಯಾಕೆ ಬೇಕು ಅಂದ್ಕೊಂಡು ಯಾರು ಗೊತ್ತಾಯಿಲ್ಲ. ಅದಕ್ಕೆ ಆ್ಯಕ್ಚುಲಿ ಆ ಕಡೆದೆಲ್ಲ ಕರ್ಕೊಬಂದರೆ ಲಿಫ್ಟ್ ಕೊಟ್ಟಲ್ಲ. ಬೃಹಸ್ಪತಿ ಈಗಲೇ ಇಲ್ಲಿ ಲಿಫ್ಟ್ ಮಾಡಿದ್ದು. ರಾಘವೇದಲ್ಲೇ ಕರ್ಕೊಬಂದಿದ್ದು ಅಂತ. ಅಲ್ಲಿಂದ ರಾಘವೇದ ಕರ್ಕೊಬಂದು ಇಲ್ಲೇ ಲಿಫ್ಟ್ ಮಾಡಿಬಿಟ್ಟು ರೈಟ್ ಸೈಡ್ ಹೋಗಿ ಪೊಲೀಸ್ ಭವನ ಕಡೆ ಹಳ್ಳಿಲಿ ರಾಘವೇದ ಬರ್ತಾರೆ. ವೆಹಿಕಲ್ ಆಡಿಸ್ಕೊಂಡು ಗಾಡಿ ಹೋಗ್ತಾ ಇದ್ದಾರೆ. EA 3417 ಆ್ಯಕ್ಚುಲಿ ರಾಘವೇದ ಅವರು ಕರ್ಕೊಂಡು ನನಗೆ ಏನು ಹೋಗ್ಬೇಕಾಗಿಲ್ಲ. ಅದು ಇರಲಿ ಹೋಗೋದಕ್ಕೆ ಅದು ಕವರಪ್ ಮಾಡ್ತಾಯಿದ್ವಿ. ಈಗ ಅದು ಆ್ಯಕ್ಚುಲಿ ಒಂದು ಗಾಡಿ ಫುಟ್ರೆಸ್ಟ್ ಓಪನ್ ಇತ್ತಲ್ಲ, ಅದು ಹೊಡ್ಕೊಂಡು ಹೋಗೋ ಪ್ಲ್ಯಾನ್ ಹೋದಂತಾಗಲಿಲ್ಲ. ಕರೆಕ್ಟಾಗಿ ಆರ್ಗನೈಸ್ರು ಇದು ಹೆಂಗೆ ಎಷ್ಟು ಇದು ಕರೆಕ್ಟಾಗಿ ಹೆಂಗೆ ಅಂದರೆ ಸಾರಿ ಮರದ ಹತ್ರ ಇದು ಬರಲಿಂದ ರೈಟ್ ಸೈಡಿಗೆ ಬರಲೇಬೇಕಲ್ವ ಮುಂದಕ್ಕೆ ಬರೋಕ್ಕೆ. ಈ ಕಡೆ ಕಾಲಿಟ್ಟು ಚೂರು ತಿರುಗಿದ ತಕ್ಕ ಭಯ ಅಂತ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಆರ್ಗನೈಸ್ಡ್. ಅವ್ರಿಗೆ ನೀವು ಇದು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತೇನಿಲ್ಲ, ಬುದ್ಧಿ ಇದ್ದೇ ಮಾಡೋದು. ತಪ್ಪಿ ಮಾಡುವಂಥದ್ದೆಲ್ಲ ಅದು ಬೇಕು ಅಂತ ಹೊಡ್ಕೊಂಡೋಗೋ ಉದ್ದೇಶದಿಂದ ಬರೋದು. ಹೊಡೆಯೋರು ನೆಟ್ಕೊಂಡು ಹೊಡೆಯೋದಷ್ಟೇ ಎಲ್ಲ ಜಗಳ ಗಲಾಟೆ ಎಲ್ಲ ಮಾಡ್ತಾರೆ. HX ಅದು ಗಾಡಿ ಮೇಲೆ ಬಿಳಿ ಕಲರ್ ಬಣ್ಣ ಹಾಕ್ಬಿಟ್ಟಿದ್ದಾನೆ. ವಿಭೂತಿ ಸಾವಿರದಿದೆ, ಐನೂರು ಕಾಣಲ್ಲ. ಎಲ್ಲ ಫುಡ್ ರೆಸ್ಟ್ ಓಪನ್ ಇದೆ. ತೊಂದರೆ ಹೋಗಿದೆ ಅಷ್ಟೇ. ಇನ್ನೂ ಕ್ರಿಕೆಟರ್ ಮಾತ್ರ ಫುಡ್ ರೆಸ್ಟ್ ಹೋಗಿದೆ. ಎಲ್ಲ ಫುಡ್ ರೆಸ್ಟ್ ಓಪನ್ ಇದೆ ಗಾಡಿಗಳು. ಇಲ್ಲಿ ಒಂದು ರಾಂಗ್ ವೇ ಹೋಗಬೇಕು. HH 7917 ಹೆವಿ ಸ್ಪೀಡಲ್ಲಿದ್ದ ನಾನು. ಮತ್ತು ಎಲ್ಲಿ ಫೋನು ವಿತೌಟ್ ಹೆಲ್ಮೆಟು ಫೋನಲ್ಲಿ ಮಾತಾಡ್ತಿದ್ದೇನೆ, ರಾಂಗ್ ವೇಲ್ ಬರ್ತಾ ಇದ್ದೇನೆ. ಅದು ಓವರ್ ಸ್ಪೀಡ್ ಇದೆ. 4 ಕೇಸ್ ಹಾಕ್ಬೋದು ಅಂದಲ್ಲ. ಅದೇ ಸುಮ್ಮನೆ ಹೇಳ್ಬೇಕಾದ್ರೆ ಅಟೆಂಪ್ಟಿವ್ ಮರ್ಡರ್ ಅಂತ ಕೇಸ್ ಹಾಕ್ಬೋದು ಅಂತ ಪ್ಲ್ಯಾನ್. HD5217 ಅದರ ಕೂಡ ಇಲ್ಲೂ ಅಷ್ಟೇ. ಎಲ್ಲಿ ಇದೆ ಈ ಕಡೆ ರೇಸ್ ಕೋರ್ಸ್ ಹಿಂಭಾಗ ಹೋಗ್ತಲ್ಲ ರೋಡು. ರೇಸ್ ಕೋರ್ಸ್ ಹಿಂಭಾಗ ಮತ್ತು ಕಮಿಷನ್ ಇನ್ನೊಂದು ಇದೆಯಲ್ಲ ಸಶಸ್ತ್ರ ಬೆಸಲಪಡೆ ವೆಪನ್ ಸ್ಕ್ವಾಡ್ ಬಟ್ ಡಾಗ್ ಸ್ಕ್ವಾಡ್ ಹಳ್ಳಿಮಳೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದಿದೆ ಆಫೀಸ್ ದೊಡ್ಡದು. ಪ್ಯಾರೇಡ್ ಗ್ರೌಂಡ್ ಅಲ್ಲೇ ಇರೋದು ಈಗ ಸಿಕ್ಕಾಪಟ್ಟೆ ದೊಡ್ಡದು. ಸೊ ಅಲ್ಲಿಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿಗೂ ಜನ ಚಕ್ ಅಂತ ಹಿಂದೆ ಇರ್ತಿರ್ಬೇಕು. ಈಗ ನೋಡಿ ಚಕ್ಕತ್ತ ಕ್ಯಾಮ್ರಾ ತಿರುಗಿಸ್ತೀನಿ ಹೆಂಗೆ ಕಾಣ್ತಾ ಇದೆ ನೋಡು. ರಾಂಗ್ ವೇಲೆ ಬರ್ತಾನವ. ರಾಂಗ್ ವೇ ಅಂತ ಹೇಳೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಒಂದು ಬೋರ್ಡ್ ಹಾಕಿದ್ರೆ ಅನ್ನೋ ಗೊತ್ತಿಲ್ಲ. ರಾಂಗ್ ವೇ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಅವ್ನು ಈ ಕಡೆ
4949 ಆ್ಯಕ್ಚುಲಿ ಗಾದಿವನ ಪಾರ್ಕಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ ಗುರು. ಅಲ್ಲಿ ಬೋರ್ಡ್ ಹಾಕಿದ್ರೆ ಏನೋ ಗೊತ್ತಿಲ್ಲ, ಒನ್ ವೇ ಅಂತ. ಆ್ಯಕ್ಚುಲಿ ಹಿಂದೆ ಬರೋರು ಕವರ್ ಮಾಡಬೇಕು ಅಂತಂದ ಇವ್ರು 3 ಜನ ಮಿಸ್ ಆಗೋದ್ರು. ಅವನೊಬ್ಬನಿಗೋಸ್ಕರ ಇವ್ರು 3 ಜನ ಮಿಸ್ ಮಾಡ್ಕೊಂಡ. ನಾನು ಗಾದಿವನ ಪಕ್ಕ ಬರ್ತಿದ್ದಲ್ಲ ಅವನು. ಆ್ಯಕ್ಚುಲಿ ಇಲ್ಲಿ ಹಿಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ತಿರುಗಿ ಬರ್ತಿದ್ದಾಗ ಇದ್ದೆ ಸಕ್ಕದಾಗ ಹೋಗ್ತವೆ ಆ್ಯಕ್ಚುಲಿ ಗಾಡಿಗಳು. ಇದು ತಿರುಗಿದ್ರೆ ಸಾಕು, ಅಲ್ಲೇ ಎದುರು ಕೂಡ ಬಿದ್ದೋಗ್ಬೇಕು. ಅವ್ನು 6 ರೇಂಜಲ್ಲಿ ಹೋಗ್ತಾ ಇರ್ತಾರೆ. ಡೆಲ್ಲಿ ಗಾಡಿ ಡೈಲಿ 1 CP 1337 ಸ್ಪೀಡಲ್ಲಿದ್ದಾನೆ. ಆ್ಯಕ್ಚುಲಿ ಒನ್ ವೇ ಏನೋ ಐಡಿಯಾ ಇಲ್ಲ ನನಗೆ. ಆ ಕಡೆ ರೋಡ್ ಏನು ಹಾಕಿದ್ರು ಅನ್ನೋದಿಲ್ಲ. ಒನ್ ವೇ ಇರಬೇಕು. ಇದೊಂದು ಸರ್ಕಲ್ ಅವಶ್ಯಕತೆ ಇದೆ. ಮರಗಳನ್ನೆಲ್ಲ ಯಾಕೆ ಉಳಿಸ್ಕೊತಾರೋ ಆ ಬೃಹಸ್ಪತಿಗಳನ್ನ ಕೇಳಬೇಕಪ್ಪ. ಈ 2ನೇ ನಾಶ ಮಾಡೇ ಇಲ್ವೇನೋ, ಇಲ್ಲೂ ಮರಗಳನ್ನೇ ಉಳಿಸಿಲ್ವೇನೋ ಅನ್ನೋ ರೇಂಜಲ್ಲಿ ಮರ ಉಳಿಸ್ಕೊಳ್ತಾರೆ ಇವರು. ನಾನು ನೋಡ್ತೀನಿ ಟಿ ವಿಲಿ ಅಬ್ಬಬ್ಬಸಿರೋ ಕೆಲಸ ಮಾಡ್ತಿದ್ದಾಗ ಮರಗಳು ಹಿಡ್ಕೊಂಡು ಬಾಯ್ ಬಿಡ್ಕೊಳ್ತಾರಲ್ಲ, ಮರ ಸಂರಕ್ಷಿಸಿ ಅಂತ ಅವ್ರುಗಳು ನ್ಯೂಸ್ಗಳು ನೋಡ್ತಾನೆ ಇದ್ದೆ. ಸಿಗಾಬಿಟ್ಟೆ ಗುರು, ನಾನೇ ಮಾಡ್ತಾಯಿದ್ದೆ. ಈಗ ನನಗೇನು ಅನಿಸುತ್ತೆ ಅಂದರೆ ಇದು ಸುಮ್ಮನೆ ಡಮ್ಮಿ, ಸುಮ್ಮನೆ ವೇಸ್ಟು. ಈಗ ಈ ಮರ ತೆಗೆದ್ರೆ ಲಾಸ್ ಯಾರಿಗೆ? ಏನು ಮರಗಳು ಯಾರು ಏನು ಕಟ್ ಮಾಡೇ ಇಲ್ವಾ? ಮರಗಳನ್ನ ಹಿಂದೆ ಯಾರು ಕಟ್ ಮಾಡಿಲ್ಲ, ಮುಂದಕ್ಕೂ ಯಾರು ಕಟ್ ಮಾಡಲ್ಲ. ಅಥವಾ ಈ ರೋಡ್ ಮಾಡ್ಬೇಕಾದ್ರೆ ಯಾವುದೂ ಮರನೇ ಕಟ್ ಮಾಡಿಲ್ಲ. ಅದೊಂದು ಮರ ಯಾಕಪ್ಪ ಉಳಿಸ್ಕೊಂಡ್ರು? ಯಾರದೊಂದು ಏನು ಕೀಳಕ್ಕೆ ಮರ ಉಳಿಸ್ಕೊಂಡ್ರು ಅದನ್ನು? ಸೊ ಇನ್ನೊಂದೇನೆಂದರೆ ಇದ್ರ ಕಾಲದಲ್ಲಿ ಎತ್ತಿನ ಗಾಡಿ ಓಡಾಡ್ತಾಯಿದ್ರು. ಎತ್ತಿನ ಗಾಡಿ, ಕುದುರೆ ಗಾಡಿ, ಬೇರೆ ಪ್ರಾಣಿಗಳು ಬಳಸ್ಕೊಳ್ತಾಯಿದ್ರು, ಮತ್ತು ನಡ್ಕೊಂಡು ಓಡಾಡ್ತಾಯಿದ್ರು. ಆಮೇಲೆ ಸೈಕಲಲ್ಲಿ ಓಡಾಡ್ತಿದ್ರು. ಸೊ ಅವಾಗ ಈ ಮರ ಗಿಡಗಳೆಲ್ಲ ಅವಶ್ಯಕತೆ ಇತ್ತು. ಈ ತಂಗುದಾಣಗಳು ಮತ್ತು ಮರ ಗಿಡಗಳು ಎಲ್ಲರ ಅವಶ್ಯಕತೆ ಇತ್ತು. ಸೊ ಅವಾಗ ಎಲ್ಲ ಸಾಲು ಮರದ ತಿಮ್ಮಕ್ಕ ಅಂಥವರೆಲ್ಲ ಆಳು ಮೂಳು ಇನ್ನೊಂದು ಪ್ರೇಮಿಗಳು ಎಲ್ಲ ಜನಗಳಿಗೋಸ್ಕರ ಮತ್ತು ಅರಣ್ಯ ಸಂರಕ್ಷಣೆಗೋಸ್ಕರ, ನೇಚರ್ ಪ್ರೊಟೆಕ್ಷನ್ಗೋಸ್ಕರ ಈ ಗಿಡಗಳನ್ನೆಲ್ಲ ನೆಟ್ಟಿದ್ರು. ಜನಗಳಿಗೂ ಸಹಾಯ ಆಯಿತು. ಈಗ ಅದೇ ಸ್ಟ್ರಾಟಜಿನ ಈ ವೆಹಿಕಲ್ಗಳನ್ನ ಬಳಸೋಕ್ಕಾಗಲ್ಲ. ಯಾಕೆಂದರೆ ಆ ಮರ ಏನಾದ್ರು ಒಣಿಕೊಂಡು ಬಿದ್ದರೆ ಗಾಡಿ ಡಮಾರ, ಗಾಡಿ ಸ್ಕ್ರ್ಯಾಚ್ ಇರಲಿ, ಅಪ್ಪಿತಪ್ಪಿ ರೋಡಲ್ಲಿ ಹೋಗ್ತಿರೋ ಒಂದು ಗಾಡಿ ಮೇಲೆ ಬಿದ್ದರೆ ಪಕ್ಕದ ಗಾಡಿಗೂ ಡಿಸ್ಟರ್ಬ್ ಆಗುತ್ತೆ. ಆ ಗಾಡಿ ಹಿಂದೆ ಮುಂದ್ಗಡೆ ಬರುತ್ತೆ, ಎಲ್ಲ ಗಾಡಿಗಳಿಗೂ ಡಿಸ್ಟರ್ಬ್ ಆಗುತ್ತೆ. ಸ್ಪೀಡಲ್ಲಿ ಬರ್ತಾಯಿದ್ರೆ ಬಂಡೈಗಳು. ಆ್ಯಕ್ಚುಲಿ ಅವರು ಫಸ್ಟ್ ಮುಂದೆ ಹೋದ್ರಲ್ಲ, ಅವರು ನೋಡಬೇಕು. ಜಿಬ್ರಾ ಕ್ರಾಸ್ ಇದೆ, ಜಿಬ್ರಾ ಕ್ರಾಸ್ ಇದ್ದರೂ ಬರೋದು ಆ ಚಂದ. ಜಿಬ್ರಾ ಕ್ರಾಸ್ ಇದೆ, ಇದು ಆರ್ಗನೈಸ್ ಇದು ಬರೋ. ಮತ್ತು ಯಾಕೆ ಬೇಕು ಮರಗಳು ಅದನ್ನು ಕೇಳೋದಾದರೆ, ಈ ರೋಡ್ ಸೈಡಲ್ಲಿ ಮರಗಳನ್ನು ಬೆಳೆಸೋದು ತಪ್ಪು, ಮರಗಳನ್ನ ಉಳಿಸೋದು ತಪ್ಪೆ. ಯಾಕೆಂದರೆ ಇದರಿಂದ ಖಂಡಿತ ಎಂಥದ್ದು ಲಾಭ ಇಲ್ಲ. ಈ ಮರಗಳು ಬೆಳ್ಕೊಂಡಿದ್ರೆ ಓಡಾಡೋ ವೆಹಿಕಲ್ಗಳಿಗೆ ತೊಂದರೆ ಆಗುತ್ತೆ. ವೆಹಿಕಲ್ ಮೇಲೆ ಬಿದ್ದರೆ ವೆಹಿಕಲ್ ಓಡಿಸ್ತಾ ಇರೋನು, ಅಕ್ಕಪಕ್ಕದವನಿಗೆ, ಹಿಂದೆ ಮುಂದ್ಗಡೆ ಇರೋರು ಎಲ್ರಿಗೂ ಡ್ಯಾಮೇಜ್ ಆಗುತ್ತೆ, ಆಕ್ಸಿಡೆಂಟ್ಗಳೇ ಆಗ್ತವೆ. ಸೊ ಇದ್ರ ಟೈರ್ ಅಂತ ಇಲ್ಲೇ ಆಗಿರುತ್ತೆ. ಇಲ್ಲೇ ನೋಡಿ, ಇದೇ ರೋಡು ಇದೊಂದೇ ರೋಡ್ ಹೋಗ್ತಾಳದ ಹೆಂಗೆ ಗಿಡಗಳು ಬೆಳೆಸಿರೋದೆಲ್ಲ ರೋಡಿಗೆ ಚಾಚ್ಕೊಂಡಿರುತ್ತೆ. ಹೋಗ್ಬೇಕಾದ್ರೆ ಸಡನ್ನಾಗಿ ವೆಹಿಕಲ್ಗಳಿಗೆ ಟಚ್ ಆಗುತ್ತೆ, ಅದೆಲ್ಲ ಇಷ್ಟವಾಗುತ್ತೆ. ಇದರ ಜೊತೆಗೆ ಮೇಂಟೆನೆನ್ಸ್ ಇರೋಲ್ಲ ಫಸ್ಟ್ ಆಫ್ ಆಲ್ ಜನಗಳು, ನಮ್ಮ ಗೌರ್ಮೆಂಟು. ಸೊ ಮೇಂಟೆನೆನ್ಸ್ ಮಾಡದೇ ಇಲ್ಲದೇ ಇದ್ದರೆ ಎಲ್ಲ ಬೆಳ್ಕೊಂಡು ರೋಡೇ ಮುಚ್ಚೋಗುತ್ತೆ, ಆ ಮಟ್ಟಿಗೆ ಬೆಳೆಯುತ್ತೆ. ಸೊ ಇದೆಲ್ಲ ರೋಡ್ ಸೈಡಲ್ಲಿ ಮಿನಿಮಮ್ ರೋಡ್ಗೆ ಒಂದು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಬೇಕು. ರೋಡ್ ಅಂದರೆ ಮಿನಿಮಮ್ ಗ್ರೇಡ್ A, ಗ್ರೇಡ್ B ಅಂತ ರೋಡ್ಗಳು ಮಾಡಬೇಕು. ಆ ರೋಡ್ ಮಿನಿಮಮ್ ಇಷ್ಟು ಬಿಡ್ತಿರಬೇಕು. ಆ ರೋಡಲ್ಲಿ ಸಕ್ಕಪಕ್ಕ ಡ್ರೈನೇಜ್ ಇಷ್ಟು ಬಿಡ್ತಿರಬೇಕು, ಫುಟ್ಪಾತ್ ಎಷ್ಟಿರಬೇಕು. ರೋಡ್ ಅಂದರೆ ಮಿನಿಮಮ್ ಸ್ಟ್ಯಾಂಡರ್ಡ್ ಬಿಡಬೇಕು. ಇಷ್ಟೇ ರೋಡು, ಸ್ಟಡಿ ರೋಡ್ ಇರಬೇಕು ಮಿನಿಮಮ್ ರೋಡು. ಆ ರೋಡ್ಗೆ ಇಷ್ಟು ಡ್ರೈನೇಜ್ ಇರಬೇಕು, ಇಷ್ಟು ಫುಟ್ಪಾತ್ ಇರಬೇಕು. ಈ ಫುಟ್ಪಾತ್ ಇಷ್ಟು ಇದಾದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು. ಈ ಥರ ಸ್ಟ್ರಾಟಜಿಸ್ ಮಾಡಿಕೊಂಡು ಕ್ಲೀನಾಗಿ ರೋಡ್ಗಳು ಮಾಡಬೇಕು. ಆವಾಗ ಕ್ಲೀನಾಗಿ ಸಿಟಿ ಕಾಣ್ತದೆ ಮತ್ತು ಪ್ರೈಸ್ಡ್ ಬರ್ತದೆ. ಈ ವಜ್ಜುಳ ಅದಕ್ಕೆ ಅವ್ರು ಹೊಡಿತಾವೆ ನಾವು AA3932 A09. ಅವರು ರೋಡ್ ಸ್ಟ್ಯಾಂಡರ್ಡ್ಸ್ ಇರಲ್ಲ, ಹೀಗಾಗಿ ಎಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳು. ಬಾಡಬೇಕು, ಯಾರೋ ಬಾಡಲ್ಲ, ಏನೋ ಬಿಸಾಕೋಲ್ಲ. ಬಾಳೆಹಣ್ಣು ತಿರುಬಿಟ್ಟು ಬಿಸಾಕಿರೋದು, ಇದು ತಿರುಬಿಟ್ಟು ಬಿಸಾಕಿರೋದು ಬಡ್ಡೆ ಐಕ್ಲು ಆರ ನೋಡಿದ್ದು ಅದಕ್ಕೋಸ್ಕರ ಅವನು. ಸೀತಾಫಲಂಗೋಚಿ MF 8337 ಗಾಡಿ ಬೆಲ್ಲ, ಬಳ್ಳಾಳು ಬೆಲ್ಲ ಜಾಗ್ರಿ
ಅತ್ಯಂತ ಆಟಗಳು KA15U4172 ರಾಜಶೇಖರದ ಬಾಲಮುಚ್ಚಿ ಮೆಡಿಕಲ್ ರ್ಯಾಪು. ಅಯ್ಯೋ ಹೆಡ್ಲೈಟ್ ಆನ್ ಮಾಡ್ಕೊಬರ್ತಿರೋದು ಹುಡುಗರಿಗೆ ಗೊತ್ತು ತಿರುಗ್ತಾನೆ ಅವನು ಅಂತ. ಅದಕ್ಕೆ 2 ಗಾಡಿಗಳು ಹೆಡ್ಲೈಟ್ ಆನ್ ಮಾಡ್ಕೊಂಬರ್ತಾ ಇರೋದು. ಕಾಲು ಬೇರೆ ಹೇಳ್ಕೊಡೋಗ್ತಾರೆ. ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ ಖಂಡಿತ, ಯಾಕಂದರೆ ಕಣ್ಣಿಗೆ ಲೈಟ್ ಬಿಡ್ತಾಯಿತ್ತು. ನನಗೆ ಕಣ್ಣು ಏನು ಕಾಣ್ತಾನೆ ಇಲ್ಲ, ಈಗಲೂ ಕಾಣ್ತಾ ಇಲ್ಲ ಕಣ್ಣು. ನನಗೆ ಕಣ್ಣು ಫುಲ್ ಮಂಜು ಆದ ಕಾಣ್ತಾ ಇದೆ. ಇದು ಒಂದು ಹೆಡ್ಲೈಟ್ ಇಂದಿರ ಹೋದ ಈ ರೋಡಲ್ಲಿ ವೆಹಿಕಲ್ ಸಿಕ್ಕಾಪಟ್ಟೆ ಕಡಿಮೆ ಇರ್ತಿತ್ತು. ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದು ಹೆಡ್ಲೈಟ್ MP ಯು, ಅದು ಹೆಡ್ಲೈಟ್ ಇದು ಹೆಡ್ಲೈಟ್. ಇದು ಕೆರೆ ಒತ್ತುವರೆ ಕಟ್ಟಿರೋದು. ಇದು ಬಹುಶಃ ಇದು ನೋಡೋ ಡಿಸೈನ್ ನೋಡೋ ಸ್ಟ್ರಕ್ಚರ್ ನೋಡೋ ಗೊತ್ತಾಗುತ್ತೆ. ಲೆಗ್ ಮಾಡಿರ್ತಾರೆ ಗೊತ್ತಾ. ಕೆರೆ ಇದೆ ಇದೆಲ್ಲ ಇಲ್ಲಿ ಸರ್ಕಸ್ ಗ್ರೌಂಡು ಮತ್ತು ಅದು ಝೂ ಎಲ್ಲ ಏರಿಯಾ ಎಲ್ಲ ಒಂದೇ. ಇದು ಕೆರೆ ಆ್ಯಕ್ಚುಲಿ ಇತ್ತು. ಕೆರೆ ತೀರ್ಥಗ್ರಹ ಆಗಿರೋ ಜಾಗ ಇದು. ಇಲ್ಲಿ ಕೆರೆ ನೀರು ಕಡಿಮೆ ಆದಾಗ ಏನಾಗುತ್ತೆ, ನೀರು ಒಳಗಡೆ ಹೋದಾಗ ಈ ಲ್ಯಾಂಡೆಲ್ಲ ಕಣ್ಣಿಗೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಖಾಲಿ ಬಿದ್ದಿರ್ತದೆ. ಆವಾಗ ಜನ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 43 F43 KA10 ಯಾರೋ ಹೊಡೆದಿದ್ದು ಇದಕ್ಕೆ ಊಟಕ್ಕೆ. ಬ್ರೆಡ್ ಮಿಲ್ಕ್ ಹೇಳ್ತಾ ಇದ್ದಾರೆ. ಕೆರೆ ವಿಷಯ, ಕೆರೆ ನೀರು ಒಳಗಡೆ ಹಿಂಗಿದಾಗ ಖಾಲಿ ಏರಿಯಾ ಜಾಸ್ತಿ ಇರ್ತದೆ. ಸೊ ಅವಾಗ ಜನ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ. ಅದನ್ನೇ ರೋಡು ಎಕ್ಸ್ಟೆನ್ಷನ್ ಆಗ್ತಾ ಹೋಗಿರುತ್ತೆ. ಓದೋಕ್ಕಾಗಲಿಲ್ಲ ಬರೋದು ಗಾಡಿ ಹೆಂಗೆ ಹೋಗ್ತಾ ಅನ್ನಿಸ್ಬಿಡ. ಅವಾಗ ಗಾಡಿಗಳು ಅಡ್ಡಾಡಿಕ್ಕೆ ವೆಪನ್ಸ್ ಇದು ಏನು ಸಲಕರಣೆಗಳು ಆಳು ಮುಳೆ ಎಲ್ಲ ಇಟ್ಕೊಂಡು ಸೊ ಜನ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಅದೇ ಚಿಕ್ಕ ರೋಡಿಂದ ದೊಡ್ಡ ರೋಡ್ ಆಗಿರುತ್ತೆ. ಈಗ ತಾರ್ ರೋಡ್ ಮಾಡಿಟ್ಟಿದ್ದಾರೆ. ಸೊ ರೋಡ್ ಮಾಡಿದ್ಮೇಲೆ ಬೈಫರ್ಕೇಷನು. ರೈಟ್ ಸೈಡು ಕೆರೆ ಆಯಿತು, ಲೆಫ್ಟ್ ಸೈಡ್ ಖಾಲಿ ಬಿದ್ದಿರ್ತದಲ್ಲ. ಸೊ ಇವರು ಪ್ಯಾಲೇಸ್ ಅವ್ರಿಗೆ ಬಿಡಬೇಕೆ ಜಾಗ ಚೆನ್ನಾಗೈತೆ ಅಂದರೆ ಎಲ್ಲ ಕಡೆಗೂ ಒಂದೊಂದು ಬೌಂಡ್ರಿ ಹಾಕು ಅಷ್ಟೇ. ಬೌಂಡ್ರಿ ಇಲ್ಲ ಅವ್ರಿಗೆ ಜಾಗ ಖಾಲಿ ಇರ್ತದೆ. ಅವ್ರಿಗೆ ಎಷ್ಟಾಗಲೇಬೇಕು ಅಷ್ಟಾಗಲಿಕ್ಕೆ ಏನು ಕಟ್ಟಡಬೇಕು ಆ ಕಟ್ಟಡ ಕಟ್ಕೊಳ್ತಾರೆ. ಫ್ಯೂರ್ಲೆಸ್ ಅಂತ ಎಷ್ಟಾಗಲೇಬೇಕು ಅಷ್ಟು ಕಟ್ಟಡ ಕಟ್ಟಿ ಹೋಗ್ತಿದೆ. ಆವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವಾಗ ಸರ್ಕಾರಗಳು ಬಂದ ಮೇಲೂ ಅಷ್ಟೇ, ಯಾವ ಜಾಗ ಖಾಲಿ ಬೀಳ್ತಿದೆ ಆ ಜಾಗಕ್ಕೆಲ್ಲ ಬೌಂಡ್ರಿ ಹಾಕು. ಬೌಂಡ್ರಿ ಅಂದರೆ ಫೆನ್ಸಿಂಗ್ ಮಾಡಿಸು. ಈಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಒಡೆಯರ್ ದಿಸ್ ತಟ್ ಅಂತ ಹಾಕ್ಬಿಟ್ಟು ಎದುರಿಸೋದು ಬೇರೆ. ಹೋಗಿ ಅದು ಬಿಡು, ಗಾಡಿನ ಓದೋಕ್ಕಾಗ್ತಿಲ್ಲ, ಕಾಣ್ತಾ ಇಲ್ಲ ಆ್ಯಕ್ಚುಲಿ. ಎದುರಿಸೋದು ಬೇರೆ. ಯಾರು ಕೇಸ್ ಹಾಕಿದ್ರೆ ಏನಪ್ಪ ಟ್ರೆಸ್ ಪಾಸಿಂಗ್ ಮಾಡಿದ್ರೆ ಒತ್ತಡ ಇರಿದ್ರೆ ಕೇಸ್ ಹಾಕ್ಬಿಡ್ತೀವಿ. ಹಾಗೆ ಹಿಂಗೆ ಕಾನೂನು ಸಮರ ಎದುರಿಸ್ಬೇಕಾಗಿ ಬರ್ತದೆ ನೀವು ಅಂತ ಎಲ್ಲ ಬೋರ್ಡ್ ಹಾಕೊಂಡ್ಬರ್ತಾರೆ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಬಿ ಅಂತ ಬೋರ್ಡ್ ನೆಟ್ಬಿಟ್ರೆ ಮುಗೀತು. ಅವ್ನು ಮಾತಾಡ್ಸೋಂಗಿಲ್ಲ ಇವತ್ತು ದಿವಸ. ಎಲ್ಲ ಪ್ರಾಪರ್ಟೀಸು ಒಂದಲ್ಲ ಒಂದಿನ ಒಬ್ಬರಲ್ಲ ಒಬ್ಬರು ವ್ಯಕ್ತಿ ಅಕ್ವೈರ್ ಮಾಡ್ಕೊಂಡೇ ಇರ್ತಾರೆ. ಯಾರು ಆಕಾಶದಿಂದ ಬಂದಿಲ್ಲ ಅಥವಾ ತಂದೆ ತಾಯಿ ಹೊಟ್ಟೆ ಒಳಗಿಂದ ಹುಟ್ಟಿದಾಗಲೇ ಅದೆಲ್ಲ ತೊಗೊಂಬಂದಿರೋದಿಲ್ಲ. ಭೂಮಿಯೆಲ್ಲ ಪೂರ್ತಿ ಖಾಲಿ ಬಿದ್ದಿತ್ತು. ಸೊ ಒಬ್ಬ ಆದಮೇಲೆ ಒಬ್ಬ ಎಷ್ಟು ಜಾಗ ಅಕ್ವೈರ್ ಮಾಡಿಕೊಂಡ್ರು ಇಟ್ಸ್ ಓಕೆ. ಒಂದು ಲೆಕ್ಕದಲ್ಲಿ ಪ್ರತಿಯೊಬ್ಬರದು ಅಕ್ವೈರ್ಡೆ. ಆದರೆ ಈ ನಾಗರಿಕ ಸಮಾಜ ಬಂದಮೇಲೆ ಗೌರ್ಮೆಂಟ್ ಬಂದಮೇಲೆ ಸೊ ಈ ಒಡೆಯರ್ ಫ್ಯಾಮಿಲಿಯವರೆಲ್ಲ ಅದರಲ್ಲಿ ಎತ್ತಿದ ಕೈ. ಎಲ್ಲಿ ಜಾಗ ಕಾಣ್ತದೆ ಅದೆಲ್ಲ ನಮ್ಮದೇ. ಸಾವಿರ ಎಕರೆ ಅವ್ರದ್ದು. EB 2028 ಇರಬೇಕು, ನಾಟ್ ಶ್ಯೂರ್. 4779A KA55A 4779 ಗಾಡಿ ಅದು. ಸ್ಟ್ರೈಟ್ ಹೋಗೋ ಬದ್ರ ಕಡೆಗೆ ಹೋಗುವಂಥ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಅದು ಉಲ್ಟಾ ಇಂಡಿಕೇಟ್ರ್ ಆ ಕಡೆಗೆ ಹಾಕಿದ, ಸ್ಟ್ರೈಟ್ ಲೆಫ್ಟ್ಗೆ ಹೋದ. ಬೆಟ್ಟಕ್ಕೆ ಹೋಗಿದ್ದೆ, ಬಂದೆ. ಹೆವಿ ನಡೆದಿದ್ದೀನಿ ಹೇಳ್ಬೇಕಂದ್ರೆ. 40F1092 ಗಾಡಿ ಅದು. ಹೆವಿ ಹೋಗಿದೆ. ಪೊಲೀಸರು ಇರ್ತಾರೆ, ಅಲ್ಲೇ ಹಿಡಿಯೋದಿಲ್ಲ. ಹೆಲ್ಮೆಟ್ಟು ಅಷ್ಟೇ.
ಹೆಲ್ಮೆಟ್ ಕ್ರೈಮೇ ಅಲ್ಲ. ಈ ವಿಷಯ ಎಷ್ಟೊಂದು ಸರಿ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ನಾನು. ಹೆಲ್ಮೆಟ್ ಹಾಕೋ ಓಡಾಡಿದ್ರೆ ಕ್ರೈಮೇ ಅಲ್ಲ. ಹೆಲ್ಮೆಟ್ ಹಾಕೊಳ್ಳಿ ಓಡಾಡೋನು ಬಿದ್ದರೆ ಅವ್ನು ಮುಂದೆ ಹೊಡೆದೋಯ್ತದೆ, ಅವ್ನ ಹೆಂಡತಿ ಮಕ್ಕಳು ಮುಂದೆ ಹಾಕ್ತಾಳೆ, ಅವ್ನ ಹೆಂಡತಿ ಮಕ್ಕಳು ಅನ್ನ ಹಾಕ್ತಾರೆ. ಅದೇ ಇದು ಶಾಬರ್ಸ್ ಮೆಕ್ಯಾನಿಕ್ ಹೆಡ್ಲೈಟ್ ಬೇರೆ ಮಾಡಿಕೊಡ್ತಿರೋದು. ಅದೇ ಬೇರೆ ಹೊಗೆ ಬಿಟ್ಕೊಂಡು ಹೋದರೆ ಅದರಿಂದ ಪೂರ್ತಿ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಹೆಲ್ತ್ ಹಾಳಾಗುತ್ತೆ, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಉಟ್ಕೊಳ್ತಿದೆ. ಅದು ಆ್ಯರೋಗೆಂಟ್ ಡ್ರೈವರ್ಗಳಿದ್ದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಮತ್ತು ಗಾಡಿ ಕಸ್ಟಮೈಸ್ಡು ಫುಟ್ ರೆಸ್ಟಲ್ಲಿ ಹೊಡ್ಕೊಂಡು ಹೋಗೋದು ಆ ಥರದ್ದಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಸೊ ಹೆಡ್ಲೈಟ್ ಬಿಡ್ಕೊಂಡು ಹೋಗೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಬೇರೆಯವ್ರ ಮುಖಕ್ಕೆ ಕಂಡುಬಿಟ್ಟು ಲೈಟಲ್ಲಿ ಮಾಡಿದ್ರೆ ಅವ್ರು ಕಣ್ಣು ಕಾಣೋದಿಲ್ಲ, ಸಡನ್ನಾಗಿ ಆಕ್ಸಿಡೆಂಟ್ಗಳು ಅದು ಮುಳಾಗಲು ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದೆಲ್ಲ ಫೋಕಸ್ ಮಾಡೋದಿಲ್ಲ ಅವ್ರುಗಳು. ಫೋಕಸ್ ಮಾಡಬೇಕಾಗಿರೋದು ಬೇಕಾದಷ್ಟು ವಿಷಯಗಳಿರುತ್ತೆ. ಈ ಪೊಲೀಸರು ಹೆಲ್ಮೆಟ್ ಅಷ್ಟೇ, ಅದೊಂದೇ ಹೇಳ್ಕೊತಾರೆ, ಬೇರೆದೇನು ಮಾಡಲ್ಲ. ಹೀಗೂ ಉಂಟು. ಆಟೋ ಅದು ಆ್ಯಕ್ಚುಲಿ ಬುದ್ಧಿ ಹೋಗಿ ಪುಕ್ಕಟ ಪ್ರಚಾರ ನಡೀತಾ ಇದೆಯಲ್ಲ, ಅದು ಬನ್ನಿ ಬಿಲ್ಡೆ ಹೋಗೋಲ್ಲ, ಬರೀ ಬಲ್ಲಿ ಹೋಗೋಲ್ಲ. ಬನ್ನಿ ಅದೂರು ಬರುತ್ತೆ, ಬನ್ನಿ ಅದು ಬನ್ನಿ ಮತ್ತು ಬನ್ನಿ ಮೂವಿ ಇದೆ ಇವ್ರದ್ದು ಅವ್ರದ್ದು ಹೆಸರು ಅಲ್ಲು ಅರ್ಜುನ್ ಮೂವಿ ಇದೆ ಅವ್ರದ್ದು. ಬನ್ನಿ ಈಗ ಆಟೋ ಹೋಯ್ತು ಗುರು, ಬನ್ನಿ. ಆ್ಯಕ್ಚುಲಿ ಕಾರದ ಬಾರ್ ನೋಡ್ಕೋಬೇಕು, ಆಟೋನ ಬಾರ್ ನೋಡ್ಕೋಬೇಕು. ಇಲ್ಲಿ ಹೋಗ್ತಾ ಇದೆ ಆಟೋ, ಅಲ್ಲಿ ಈಗ ರೈಟಿಗೆ ತಿರುಗುತ್ತೆ. ಅಲ್ಲಿ ಇಲ್ಲ ಸ್ಟ್ರೈಟ್ ಹೋಗ್ತಾ ಇದೆ ಆಟೋ. ಅದು ಈ ಥರ ಹೇಳೋದಲ್ಲ, ಬನ್ನಿ ಬಿಲ್ಡೆ ಹೋಮ್ ಅಂತ, ಬನ್ನಿ ಮೂವಿ ಇದೆ ಅಲ್ಲು ಅರ್ಜುನ್ದು ಅಂತ. ಸೇಮ್ ಆ ಮೂವಿ ಇದೇ ಪೋಸ್ಟರ್ ಹೋಯ್ತು ಈಗ ಆ್ಯಕ್ಚುಲಿ. K22B2 ಗೊತ್ತಿಲ್ಲ, ಗಾಡಿ ನಂಬರ್ ಕಾಣ್ತಾ ಇಲ್ಲ, ಕಾಣೋ ಪರಿಸ್ಥಿತಿಯಲ್ಲಿ ಇಲ್ವೇ ಇಲ್ಲ, ಎಲ್ಲ ತುಕ್ಕಡ್ದೋಗಿದೆ. ಪೇಂಟ್ ಎಲ್ಲ ಹೊರಟಾಗಿದೆ, ಜೊತೆಗೆ ಸ್ಟೆಪ್ಸ್ ಎಲ್ಲ ಆಲ್ಟ್ರ್ ಕಸ್ಟಮೈಸೇಷನ್ ಇದೆಲ್ಲ ಅದೆಲ್ಲ ಪೂರ್ತಿ ಬೋರ್ಡ್ ಕಾಣೋದೇ ಇಲ್ಲ, ಮುಚ್ಕೊಂಡ್ಬಿಟ್ಟಿದೆ ಎಲ್ಲ. ಅದು ಆ ಥರದ್ದೆಲ್ಲ ಅಡಿಯಲ್ಲ. ಒಂದು ತಿಳ್ಕೊಬಿಡಿ, ಯಾವತ್ತೂ ಯಾವ ಗಾಡಿ ನಂಬರ್ ಬೋರ್ಡನ್ನು ಹೈಡ್ ಬರ್ತಾರೆ ಅವರು ಸೀರೀಸ್ ಆಫ್ ಕ್ರೈಮ್ ಮಾಡ್ತಾನೆ ಅಂತ ಅರ್ಥ. ಸೀರೀಸ್ ಆಫ್ ಕ್ರೈಮ್ ಅಂದರೆ ಪ್ರತಿ ದಿವಸ 24/7 ಕ್ರೈಮ್ ಮಾಡ್ತಾನೇ ಇರ್ತಾನೆ ಅಂತ ಅರ್ಥ. ಇವು ಬೆಳಗಾನೆ ಇಲ್ಲೇ ಬಿದ್ದು ಒದ್ದಾಡ್ತಿದ್ದ ನನಗೆ ಗೊತ್ತಿರೋ ಪ್ರಕಾರ. ಎಲ್ಲ ಕಾಯ್ಕೊ ಕೂತ್ಕೊಂಡ ಒಡ್ಡೆ ಆಗಲಿ. ಈ ಕಡೆ ಬಂದು ನಿಂತ್ಕೊಂಡಿದ್ರೆ ದೇವಸ್ಥಾನ ಇದೆ, ಸಂಧಿಗೆ ಬಂದು ನಿಂತ್ಕೊಂಡು ಮಾತಾಡ್ತಾರೆ ಎಷ್ಟು ಜಾತಿ ಬಿಟ್ಟರು ಕೂಡ. ಅದರಲ್ಲಿ ಈಚೆ ನಾಲ್ಗೆ ತೆಗೆದು ತೋರಿಸ್ತಾನೆ. ಇವರು ಕರ್ಕೊಳ್ಳೋ ರಮೇಶ ಅಭ್ಯಾಸ, ಅದು ಅವನ ಅಭ್ಯಾಸ ಅಲ್ಲ, ಆ್ಯಕ್ಚುಲಿ ನನ್ನ ಅಭ್ಯಾಸ ಅದು. ನಾನು ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಸೋಳವಾಗ ಹಿಡ್ಕೊಂಡವ್ರೆ, ಕಡ್ಕೊಳ್ಳೋ ರಮೇಶ ಬಲಗೊಚ್ಚಿ ಆ ಕಡೆಗೆ ಬಾ ಅಂತ. ಇದು ಆ್ಯಕ್ಚುಲಿ ಇವನು ಯಾರು ಅವ್ರ ಹೆಸರದು ರಾಜಶೇಖರ, ಅವನ ಹತ್ರ ಕೆಲಸ ಮಾಡ್ತಾರಲ್ಲ ಅವನ ಬಲಗೊಚ್ಚೋದು. ರಾಜಶೇಖರ ಹತ್ರ ಇದು ಒಂದು ಮೆಡಿಸಿನ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡ್ತಾನಲ್ಲ ಹುಡುಗ, ಪುಕ್ಸಟ ಪ್ರಚಾರ ಮಾಡೋದು ಆಗುತ್ತೆ. ನನಗೆ ತುಂಬ ಬ್ಲಾಕ್ ಮಾಡ್ಬಿಟ್ಟವ್ರು, ಪುಕ್ಸಟ ಪ್ರಚಾರ ಆಗುತ್ತೆ. ಬೇಕಾಗತ್ತೆ ಬರ್ತಾರೆ ಬಿಟ್ಟೆ. ಆ್ಯಕ್ಚುಲಿ ಬೇಕಂತ ಮಾಡ್ತಿರೋದು ಅದೆಲ್ಲ ಆರ್ಗನೈಸ್ಡು. ಪುಕ್ಸಟೆ ಪ್ರಚಾರ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ ಊಟ ಸಿಗೋಲ್ಲ, ಬಹುಶಃ ಊಟ ಸಿಗೋಲ್ಲ. ಅವತ್ತು ಹೀಗೆ ಬ್ಲಾಕ್ ಮಾಡ್ಕೊಂಡಿದ್ದಾಗ ಬೈಕ್ಲು ಅಲ್ಲಿ ರೈಲ್ವೆ ಸ್ಟೇಷನ್ ರೈಲೆಲ್ಲ ಮಿಸ್ ಆಯಿತು.
ಆರ್ಗನೈಸ್ಡ್ ಇದು ಆರ್ಗನೈಸ್ಡ್. ರಾಂಗ್ ವೇಲ್ ಬಂದ ಇವನು. B4639 KA09 ಅದು ರಾಂಗ್ ವೇನಲ್ಲಿ ಬಂದ ಅಂದರೆ ಆ ಕಡೆಯಿಂದ ಪೆಟ್ರೋಲ್ ಬ್ಯಾಂಕಿಂದ ಬಂದಿದೆ. ಆ್ಯಕ್ಚುಲಿ ಈ ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ, ಇವು ಬಡಕ್ಕೆ ಅದೇ ಕಥ. ಆ ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ, ಆ ಪೆಟ್ರೋಲ್ ಬ್ಯಾಂಕ್ಗೆ ಎಕ್ಸಿಟು ಎಂಟ್ರಿ ಎರಡೂ ಸರಿ ಇಲ್ಲ ಅವರು. ಫುಲ್ ಎಲ್ಲ ಬಾಗಿಲು ಓಪನ್ ಮಾಡಿ ಬಿಟ್ಬಿಟ್ಟವ್ರೆ. ಬಾಗಿಲೇ ಇಲ್ಲ ಅಂದ್ಕೊಳ್ಳಿ. ಐ ಮೀನ್ ಎಲ್ಲ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಗಾಡಿಗಳು ಸುಮ್ಮನೆ ಹೋಗ್ತಾ ಇರ್ತವೆ. ಒಳಗಡೆಗೂ ಲೆಕ್ಕ ಮಿತಿ ಇಲ್ಲದೆ ಹೋಗ್ತಾ ಇರ್ತವೆ. ಎರಡು ಕಡೆಗೂ ಅಷ್ಟೇ. ಇದಕ್ಕೆ ಕಂಪೇರ್ ಮಾಡಿದ್ರೆ HP ಕಂಪೇರ್ ಮಾಡಿದ್ರೆ ಇಂಡಿಯನ್ ಆಯಿಲ್ ಪರವಾಗಿಲ್ಲ. ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಕಡಿಮೆ ಯೂ ಟರ್ನ್ ಇರೋದ್ರಿಂದ, ಫ್ರೀ ಲೆಫ್ಟ್ ಇರೋದ್ರಿಂದ ಅದು ಬರೋ ಗಾಡಿಗಳೆಲ್ಲ ಎರಡು ಆ ಕಡೆಯಿಂದ ಬರೋದು ಲೆಫ್ಟ್, ಈ ಕಡೆಯಿಂದ ಹೋಗೋದು ಲೆಫ್ಟ್. ಹೀಗಾಗಿ ಸ್ವಲ್ಪ ಮ್ಯಾನೇಜಬಲ್ ಗಾಡಿಗಳು. ಇಲ್ಲಿ ಕೇಳೋಗಿಲ್ಲ, ರೈಟ್ ಸೈಡ್ ಸಿಗುತ್ತೆ. ಹೋಗೋ ವೆಹಿಕಲ್ಗೆ ಆ ಕಡೆಯಿಂದ ಬರೋ ವೆಹಿಕಲೆಲ್ಲ ರೈಟ್ ಸೈಡ್ ಸಿಗುತ್ತೆ. ಸೊ ಮತ್ತು ಎಕ್ಸಿಟ್ ಗಾಡಿ ಪೆಟ್ರೋಲ್ ಬ್ಯಾಂಕಿಂದ ಈಚೆ ಬಂದವು ಕೂಡ ಆ ಕಡೆಗೆ ಹೋಗೋದವು ಮಾತ್ರ ಲೆಫ್ಟ್ ಸಿಗುತ್ತೆ. ಈ ಕಡೆ ಸೈಡ್ಗೆ ಹೋಗೋದಕ್ಕೆ ರೈಟ್ ಈ ಕಡೆ ಯೂ ಟರ್ನ್, ಅಲ್ಲಿವರೆಗೆ ಹೋಗಿ ಯೂ ಟರ್ನ್ ಮಾಡಬೇಕು ಅವರು. ಇಲ್ಲಿ ಆ ಸಿಗ್ನಲ್ವರೆಗೆ ಅಥವಾ ಹಾಸ್ಪಿಟ್ಲ್ ಗೇಟ್ ಗ್ರೌಂಡ್ ಇದೆ, JK ಗ್ರೌಂಡ್, ಅಲ್ಲಿ ಹೋಗಿ ಯೂ ಟರ್ನ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪೆಟ್ರೋಲ್ ಬ್ಯಾಂಕಿಂದ ಈಚೆ ಬಂದವರೆಲ್ಲ ಸೀದಾ ನುಗ್ತಾ ಇರ್ತಾರೆ. ಅಲ್ಲಿ ನುಗ್ತಾ ಇತ್ತು ನೋಡಿ, ಹೋಂಡಾ ಆ್ಯಕ್ಟಿವಾ ಎಕ್ಸಾಕ್ಟ್ಲಿ ಹಂಗೆ ಆ ಗಾಡಿಗಳು ಸುಮ್ಮನೆ ಸೀದಾ ನುಗ್ತಾ ಇರ್ತವೆ. ಈಗ ಆ್ಯಕ್ಚುಲಿ ನನಗೆ ಕವರ್ ಮಾಡಿದ್ದು ಅದೇ ಥರ ಕೇಸ್ಗಳು. ಆ್ಯಕ್ಚುಲಿ ಅಲ್ಲಿಂದ ಜಾಯಿನ್ ಆಗ್ಬೋದು. ಆ ಕಡೆಯಿಂದ ಲೆಫ್ಟ್ ಬರುತ್ತೆ ಗಾಡಿ, ಫುಲ್ ಸ್ಟ್ರೈಟ್ ಓಮಿನಿ ಹೋಗ್ತಾ ಇದೆಯಲ್ಲ, ಆ ಲೈನಲ್ಲಿ ಹೋಗ್ಬೋದು. ಆದರೆ ಬೊಡ್ಡಾಕಿ ಆ ಲೈನ್ ಮೇಂಟೈನ್ ಮಾಡೋಲ್ಲ, ಎಕ್ಸಿಟ್ ತೊಗೊಳೋದು ಈ ಕಡೆಯಿಂದ. ಯಾಕೆಂದರೆ ಪೆಟ್ರೋಲ್ ಬಂಕ್ ಪಂಪು ಮಿಷಿನ್ ಇದೆಯಲ್ಲ, ಪಂಪ್ ಬಳಸ್ಕೊಂಡು ಈಚೆಗೆ ಬರ್ತಾರೆ. ಆವಾಗ ಈ ಬ್ಯಾಟ್ರಿ ರೀಚಾರ್ಜ್ ಮಾಡೋ ಗಾಡಿಗಳು ನಿಂತಿದೆಯಲ್ಲ, ಅಲ್ಲಿ ಎಕ್ಸಿಟ್ ಸಿಗುತ್ತೆ ಅವ್ರಿಗೆ. ಅವಾಗ ಯೂ ಟರ್ನ್ ಥರ ಸ್ವಲ್ಪ ರೌಂಡ್ ಹಾಕೊಂಡು ಪುನಃ ಅಲ್ಲಿಗೆ ಹೋಗ್ತಾರೆ ಬೊಡ್ಡಾಕಿಲ್ಲ. ಬರ್ರಿ ಇಂಥದ್ದೇ ಇಲ್ಲಿ ಸ್ಪಾಟಲ್ಲಿ. ಅದು ನನ್ನ ಕೆಲಸ ಅಲ್ಲ ಆ್ಯಕ್ಚುಲಿ, ಅವ್ರ ವಿರುದ್ಧ ಮಾತಾಡೋ ಹಾಗೆ ಇಲ್ಲ. ಯಾಕೆಂದರೆ ನನ್ನ ಬಿಸ್ನೆಸ್ ಆದರೂ ಹೇಳ್ತಾ ಇರೋದು. ಯಾಕೆಂದರೆ ನಾನು ರೋಡಲ್ಲಿ ಓಡಾಡ್ತಾ ಇರ್ತೀನಿ. ಗಾಡಿಗಳು ಸಿಕ್ಕಾಪಟ್ಟೆ ಹಿಂದೆ ಮುಂದೆ ಬರ್ತಾ ಇರ್ತದೆ. ಮುಂಚೆ ಒಂದು ಸರಿ ನಾನು CCTV ಕ್ಯಾಮ್ರಾ ಇದೆ ಅಲ್ಲಿ, CCTV ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಅಲ್ಲಿರೋರು ಓಡಾಡ್ತಾರೆ, ಎಲ್ಲರಿಗೂ ಫೈನ್ ಹಾಕಿ, ಇನ್ಕ್ಲೂಡಿಂಗ್ ಪೆಟ್ರೋಲ್ ಬೇಕಂತ. ಈಗ ಆಲ್ರೆಡಿ 2-3 ಸರಿ ಅಪ್ಲೋಡ್ ಮಾಡಿದ್ದೀನಿ. ಆವಾಗಲೂ ಗಾಡಿಗಳೆಲ್ಲ ಇದೇ ಕಡೆ ಬಂದಿದ್ದು. ಕುಮುದೊಳಗೆ ತಂದಾನ ಬಟ್ಟೆ ಇಕ್ಲಿವರು ಇರೋ ಎಜ್ಜೆಂದಲ್ಲೇ ಕೇಸ್ಕೊಂಡ್ಬಿಟ್ಟು ಒಳಗೆ ಗೊತ್ತಿಲ್ಲ. ಸೊ ಇದೇ ಕೇಸ್ಗಳಲ್ಲಿ ಸೀದೆ ಎತ್ತುತ್ತೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಮುಂದೆ ಕಡೆ ಈ ಕಡೆ ಎಲ್ಲ ಊಟ ಸಿಗೋಲ್ಲ. 99.99% ಊಟ ಸಿಗೋಲ್ಲ. ಇಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು ನೋಡಿದ್ರೆ ಆ್ಯಸ್ ಒನ್ ಟುಡೇ. ಯಾಕಂದರೆ ಹೇಮಂತ್ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿದ್ದ. ಮತ್ತು ಅಲ್ಲಪ್ಪ ಮಾತಿನವೆಲ್ಲ ಇದ್ದಾನಲ್ಲ, ಅವನು ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇದ್ದ. ಯಾರೂ ಲಿಫ್ಟ್ ಕೊಡ್ತಿಲ್ಲ ಅವನಿಗೆ. ಸೊ ಅವ್ರಿಗೆ ಲಿಫ್ಟ್ ಕೊಡ್ತಿಲ್ಲ ಅಂದರೆ ನನಗೆ ಲಿಫ್ಟ್ ಕೊಡ್ತಾರೆ ಅಂತ ಅರ್ಥ. ಆ್ಯಟಿಟ್ಯೂಡ್ ಊಟ ಮಾಡ್ಕೊತೀಯ ಆ್ಯಟಿಟ್ಯೂಡು. ಊಟಕ್ಕೋಸ್ಕರ ಲಿಫ್ಟಲ್ಲಿ ಹೋಗ್ಬೇಕು. ನನಗೆ ಲಿಫ್ಟ್ ತೊಗೊಂಡೋಗಿ ಅದನ್ನು ಸಿಕ್ಕಿ ಊಟ ಹಾಳು ಮೂಲಕ್ಕೋಸ್ಕರ ಅಂತ ಬಟ್ ಅದೇ ಲಿಫ್ಟ್ ಹೇಳಿ ದೊಡ್ಡಕ್ಕೆ ಈಗ ಹೋಗ್ತಾ ಇದ್ದರು. ಅವತ್ತು ದಿವಸ ಇದೇ ಥರ ಹೋಗ್ಬಿಟ್ಟಿದ್ದು. ಯಾರೋ ವೆಹಿಕಲ್ಗೆ ಹೋಗ್ಬಿಟ್ಟಿದ್ರು. ಅವ್ರು ನನ್ನ ಕಡೆ ಕೈ ತೋರಿಸ್ಕೊಂಡು ಬರ್ತಿಲ್ಲ ಬಸ್ಸುಗಳಾಗ. ಆರ್ಗನೈಸ್ಡ್ ಇದೆ ಕ್ಯಾಬಲ್ಲಿ ಯಾವುದಾಗಿದ್ರೆ ನೆಬರ್ ರೆಕಾರ್ಡ್ ಮಾಡಿ ಇಟ್ಕೊತಾ ಇದ್ದೆ. ಇದು ಆರ್ಗನೈಸ್ಡು ಬೇಕಾಗಂತ. JE 9521 ಇರಬೇಕು, KA02 ಇರಬೇಕು ಗಾಡಿ. KDM ಇದರಿಂದನೇ ಒಳಗಡೆಯಿಂದನೇ ಬಂದಿದ್ದು. ಇದು ಪೆಟ್ರೋಲ್ ಬ್ಯಾಂಕಿಂದ ಹೊರಗಡೆ ಬಂದಿದ್ದು. ಹೆವಿ ಸ್ಲೋ ಹೋಗೋದಿಲ್ಲ. ಬಟ್ ಇದು ಅದೇ ಕತೆ. EE 9408 ಸೇಮ್ ಇರ್ಬೋದಲ್ಲ, ಅದೇ ಥರ ಬಂದಿದ್ದು. ಅವನು ಅಷ್ಟೇ ವಿತೌಟ್ ಹೆಲ್ಮೆಟೇ ಬಂದಿದ್ದು. ಯಾರು ಅಪ್ಲೋಡ್ ಮಾಡ್ತಾ ಇರೋದು ಅವ್ನು ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ, ಬೋಳಿ ಮಗ ಅಂತೆಲ್ಲ. ಸುಮ್ಮನೆ ಹಿಂಗೆ ನಾಟಕ ಆಡ್ಕೊಂಡು ಆ ಕಡೆ ನೋಡಿಕೊಂಡು ಈ ಕಡೆ ನನ್ನ ಕಡೆ ಕಿತ್ಕೊಂಡು ಹೋಗೋ ಪ್ರಯತ್ನ. K55 9252 ಮಾಡಿದ್ದೇನು ಅಂದರೆ, ಈ ಅಂಗಡಿಯಿಂದ ಸಡನ್ನಾಗಿ ಈಚೆ ಬರ್ತಾನೆ. ಅಂದರೆ ಶಾಪಿಂಗ್ ಮಾಡ್ತಾರೆ, ಸಿಗರೇಟ್ ತೊಗೊಂಡು ಚಕ್ ಅಂತ ಹಿಂದಕ್ಕೆ ತಿರುಗಿ ಬರ್ತಾರೆ, ಗುದಿಬೇಕು ಅಂತ. ಅಂದರೆ ವೆರಿ ಕಾಮನ್ ಅದು ಇರೋಡಲ್ಲಿ. ರಾಂಗಲ್ಲಿ ಬಂದಿರೋದು ಗಾಡಿ 8301. ಪೊಲೀಸ್ ಏನೂ ಓಡಾಡ್ಸಿಲ್ಲ, ಈಗಲೂ ರಾಂಗ್ ವೇಲೆ ಹೋಗ್ತಾ ಇರೋದು ಗಾಡಿಯಲ್ಲಿ. HV 3699 ಇನ್ನೊಬ್ಬರು ಮಾತ್ರ ಹಿಡ್ಕೊಳ್ತಾ ಇದ್ದಾನೆ. ಇದು ರಾಂಗ್ ವೇ ಗಾಡಿ. HJ 6087. ಶ್ಯೂರ್ ಯಾವ ಕಡೆ ಒಂದು ಆ ಕಡೆಯಿಂದ ಬರೋದು ಶ್ಯೂರ್ ನೋಡಬೇಕು. ಯಾವುದು ಹೇಳೋದ್ರ ಪ್ರಕಾರ
ಆ ಕಡೆಯಿಂದ ಬರೋಂಗಿಲ್ಲ, ಈ ಕಡೆಯಿಂದ ಹೋಗಿ ಕೊಡ್ತೀನಿ. ನೋಡೋದ ಅಲ್ಲಿ ಹೋಗಿ ಗೊತ್ತಾಗುತ್ತೆ ರಾಜಶೇಖರ್ ಹೋದ ಸ್ಥಳ ಮಗಂತಂದು ಬೇಕಾಗಂತ. ಲಾಂಗ್ ನೋಡಬಾರ್ದು, ವೀಡಿಯೋ ಕಟ್ ಮಾಡೋದೇ ಇಲ್ಲ. ಎಂಡಿಗೆ ಹೋಗಿ ಆರ್ಗನೈಸ್ಡ್ ಇದು ಆರ್ಗನೈಸ್ಡ್ J337 ಇದು ಆರ್ಗನೈಸ್ಡ್ 12 G382 ತಮಿಳ್ನಾಡು 25 VL 1137 ನೋಡೋದ ಆರ್ಗನೈಸ್ಡ್ ಯಾವುದು, ಸಾರಿ ರಾಂಗ್ ಬಾಯ್ ಯಾವುದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಅದರ ಗೊತ್ತಿರೋ ಪ್ರಕಾರ ಇದು ರಾಂಗ್ ಬಾಯ್, ಇದು ಆರ್ಗನೈಸ್ಡ್ ಇದೆ, ಇದು ಆರ್ಗನೈಸ್ಡ್ ಮೊದಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಆ ಕಡೆಯಿಂದ ಬರೋಂಗಿಲ್ಲ. ನಾನು ಫಸ್ಟ್ ಹೇಳಿದ್ದೆ ಸರಿ, ಅಂದರೆ ಆಟೋ ಬಂದಿದ್ದು ರಾಂಗ್ ಬ್ಯಾಂಡಲ್ಲಿ ಬಂದಿರೋದು. ಬೋರ್ಡ್ ಇದೆ ಅಲ್ಲಿ ಎಲ್ಲ ನೋಡಿದ್ದೀನಿ ನಾನು, ಚೆನ್ನಾಗಿ ಗೊತ್ತಿಲ್ಲ, ಓಡಾಡ್ತಿದ್ದವನಲ್ಲ. ಈ ಕಡೆಯಿಂದ ಹೋಗಂಗಿಲ್ಲ, ಒಂದೇ ಅದು ಬೋರ್ಡೇ ಇದೆ. ಈ ಗಾಡಿ ಆ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಹೋಗೋಂಗಿಲ್ಲ. ಸೊ ಈ ಕಡೆಯಿಂದ ಹೋಗಿದ್ದೆಲ್ಲ ವೆಹಿಕಲ್ಗಳು ರಾಂಗ್ ವೇನಲ್ಲಿ ಹೋಗಿದ್ದು. ಆ ಪೊಲೀಸ್ ಕಣ್ಣೆದುರಿಗೆ ಹೋತಲ್ಲ ಒಂದು ಡಿಯೋ ಮತ್ತು ಆಟೋ, ಅದೆರಡು ರಾಂಗ್ ವೇನಲ್ಲೇ ಹೋಗಿದ್ದು. ಪೊಲೀಸವ್ರು ಬಿಟ್ಬಿಟ್ರು. ಅದೇ ಆ್ಯಕ್ಚುಲಿ ನನಗೆ ಆಲ್ರೆಡಿ ಎಷ್ಟೊಂದು ಸಾರಿ ಹೇಳಿದ್ದೀನಿ, ಶ್ರುತಾ ಬಳ್ಳಾಳ್ ಮತ್ತು ಷಣ್ಮುಗಂ ವಿಷಯದಲ್ಲಿ ಪೊಲೀಸರು ಹೆವಿ ಇದು ಮಾಡ್ತಾರೆ, ಇಂಟರ್ಫಿಯರ್ ಆಗ್ತಾರೆ ಅಂತ. ಆ್ಯಕ್ಚುಲಿ ಇದು ಆರ್ಗನೈಸ್ಡ್ ಇದೆ. ಇವನು ರಾಂಗ್ ವೇನಲ್ಲಿ ಹೋಗ್ತಿದ್ದಾನೆ ಅಂತಲ್ಲ, ನನಗೆ ಉಳಿಯೋಕ್ಕೆ ಪ್ರಯತ್ನ ಪಟ್ಟ, ಪುಕ್ಸಟ್ಟೆ ಪ್ರಚಾರ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಇದು ಅಷ್ಟೇ ಆರ್ಗನೈಸ್ಡ್ ಇದೆ. ಈ ಸೋಳೆ ಮಗಂದು ಅಂಗಡಿಯವನೇ ಏನೋ ಗೊತ್ತಿಲ್ಲ, ಹೊಟ್ಟದೆ ಅದು ಆರ್ಗನೈಸ್ಡ್. ಈ ಬಾರ್ಡು ಕೂತಿದ್ದು ತಿಕ್ಕ ಬಚ್ಕೊಂಡು ಕೂತ್ಕೊಂಡು ಹಾಕಿಲ್ಲ. ಎಲ್ಲಿ ತೋತ ಸೈಡ್ಗೆ ಸೈಡ್ ಸೆಂಟ್ರಿಗೆ ಸೈಡಲ್ಲಿ ತಿಕ್ಕ ಬಚ್ಕೊಂಡು ಕೂತಿದ್ದ ಅಂಗಡಿ ಪಕ್ಕ. ಅಲ್ಲೇ ಅಂಗಡಿಲಿ ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ಸೈಡಲ್ಲಿ ಜಾಗ ಇದೆಯಲ್ಲ, ಅಲ್ಲಿ ಕೂತ್ಕೊಂಡಿದ್ದೆ. ಯಾವುದೋ ಅಂಗಡಿ ಮುಂದೆ ಚಕ್ ಅಂತ ಎದ್ದಿದ್ದು ಬರ್ತಾರೆ ರೋಡ್ ಗಡ್ಡಿಗೆ. ಅದಕ್ಕೆ 2 ಹೆಜ್ಜೆ ಹಿಂದಕ್ಕೆ ಹೋಗಿ ಕವರ್ ಮಾಡಿದ್ದು. ಬ್ಲ್ಯಾಕ್ ಚೂಡಿದಾರ ಹಾಕೊಂಡು ಹೋಗ್ತಿದ್ದಾರಲ್ಲ, ಬ್ರಿಡ್ ಕೇಸ್ ಇಟ್ಕೊಂಡು ವೀಲ್ಸ್ದು ಭಾಳ ಹೆಜ್ಜೆ ಪಿಂಡ ಹೊಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಇಲ್ಲಿ ಝೀಬ್ರಾ ಕ್ರಾಸ್ ಮಾಡಲ್ಲ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಲ್ಲಿವರೆಗೂ ಹೋಗ್ತೀನಿ. ಸೊ ಬೇಕಾಗುತ್ತೆ ಇಲ್ಲಿ ಇಂಡಿಯನ್ ಗಿಟಿ ಕವರ್ ಮಾಡೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿತ್ತು. ಅದರಲ್ಲಿ ಹೊಡ್ಕೊಂಡು ಹೋಗ್ಲಿ. ಆ್ಯಕ್ಚುಲಿ ಬೇಕಂತಲೇ ಅಡ್ಡಿಗೆ ಬರ್ತಾರೆ. ಅಲ್ಲಿ ರಾಜಶೇಖರ ಕಾಣಿಸ್ಕೊಂಡ. ಇಲ್ಲಿ ರಾಜಶೇಖರನ ಬಾಲಾಗ್ ಬಚ್ಚಿ. ಅಲ್ಲಿ ಆ್ಯಕ್ಚುಲಿ ಗಾಡಿ ಮೇಲೆ AB 730 KA09 AB 730 ಅಭಿಷೇಕ್ ಅಂಬರೀಷ್ದು. ಆ್ಯಕ್ಚುಲಿ ಇವನು ಅವ್ರ ಹೆಸರೇನು ಕೆಡ್ಕೊಳ್ಳ ರಮೇಶ್ ಬಾಲಾಗ್ ಬಚ್ಚಿ. ಇವ ಬೃಹಸ್ಪತಿ. ಆ್ಯಕ್ಚುಲಿ ಥ್ರೆಟನ್ ಮಾಡ್ತಿರೋದು, ಎದುರಿಸ್ತಾ ಇರೋದು. ಅವ್ರ ಹೆಸರೇನು ಅಲ್ಲಿ ರಾಜಶೇಖರ್ ಸಿಕ್ಕ ಈಗ ಕಾಣಿಸ್ಕೊಂಡ. ಇಲ್ಲಿ ಈ ಸುಳವಾಗ ಕಾಣಿಸ್ಕೊಳ್ತಾ ಇರೋದು ಮೆಡಿಕಲ್ ಮಾಫಿಯಾ. ಆ್ಯಕ್ಚುಲಿ ಚರಣ್ ಇವರು ಸರ್ಜಾ ಫ್ಯಾಮಿಲಿ ಇಬ್ಬರು ಹೋದ್ರಲ್ಲ, ಯಾರು ಚಿರಂಜೀವಿ ಸರ್ಜಾ ಮತ್ತು ಧ್ರುವ ಸರ್ಜಾ ಫೋಟೋ ಹೋಯ್ತು. ಆ್ಯಕ್ಚುಲಿ ಒಂದು ಆಟೋ ನಂಬರ್ ಇದೆ, ಓದಿದೆ ನಾನು. ಆ್ಯಕ್ಚುಲಿ ಇದು ಚೆನ್ನಾಗಿ ನೆನಪಿದೆ. ಸೊ ಅದು ಇದೆಲ್ಲ ಸೇಮ್ ರಿಲೇಟೆಡ್, ಥ್ರೆಟನ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಅದರಲ್ಲಿ ಹುಚ್ಚು ಅಂತ ಪ್ರೂವ್ ಮಾಡ್ತೀವಿ, ಹುಚ್ಚನ್ನು ಮಾಡ್ತೀವಿ ಅಂತ ಮೆಡಿಕಲ್ ಮಾಫಿಯಾ ಯೂಸ್ ಮಾಡಿ.
ಸಿಂಪಲ್ ಬೃಹಸ್ಪತಿ ಆ್ಯಕ್ಚುಲಿ ಬೇಲ್ಡಿ ನಿಂತ್ಕೊಂಡು ಟಾಯ್ಲೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಯೂರಿನ್ ಮಾಡದೇ ಇರಲಿ ಅಂತ ಅಲ್ಲಿ ನಿಂತ್ಕೊಂಡು ಮಾಡ್ತಿರೋದು. ಅಂದರೆ ಆ್ಯಕ್ಚುಲಿ ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಅವನು ಕೆಳಗಿರ್ತಾನೆ, ಸೊ ಅವ್ನು ಬೆನ್ನಿದ್ದಾನೆ ಅಂತ ಅಲ್ಲಿ ಯೂರಿನ್ ಪಾಸ್ ಮಾಡ್ದಂಗೆ. ಚರಣ ಬಾಲಂಗುಚ್ಚಿ ಖುಷಿ ಅಂತ ಬರ್ತಿದೆ. KA21B 5802 K ಕುಮುದ. K21 ಸ್ಟ್ಯಾಂಡ್ ಫಾರ್ K. 21 ಅಂದರೆ ಆಲ್ಫಾಬೆಟ್ ನಂಬರ್ ವ್ಯಾಲ್ಯೂ K ಕುಮುದ. ಅಲ್ಲಿ ಕೂತ್ಕೊಂಡಿರೋ ಲಕ್ಷ್ಮೀಪುರ ಬಾಲಗುಚ್ಚಿ ಇವರು ರೇಸ್ ತೆಗ್ದಾರು. ರೇಸ್ ಕೊಡ್ಸೋದು ಮತ್ತು ಇವ್ರದ್ದು ಅದೇ ಇಲ್ಲ ಲೆಕ್ಕಾಚಾರ. ರೇಸ್ ಕೊಡ್ಸಿರುತ್ತೆ, ರೇಸ್ ಇರಬೇಕು ಅನಿಸುತ್ತೆ. ಅದ್ರದ್ದು ರೇಸ್ ತೆಗ್ದವರು ಲೆಕ್ಕಾಚಾರ ಆಗ್ತಾಯಿದ್ರು, ಯಾವ ನಂಬರು ಯಾವ ಕುದುರೆ ಬಾಲಕ್ಕೆ ದುಡ್ಡು ಕೊಟ್ಟಿರೋ ದುಡ್ಡು ಬರ್ತದೆ ಆಳುಗಳು ಅಂತ ಲೆಕ್ಕಾಚಾರ ಆಗ್ತಾ ಕೂತಿರೋದು. ಇದ್ರ ಬಗ್ಗೆ ಇಲ್ಲಿ ಕುತ್ಕೋತಾರಲ್ಲ ಇಲ್ಲಿ ಮಹೇಶ ಸುರೇಶ ಟೀಮ್ ಎಲ್ಲ ಇದೆಲ್ಲ, ಅವ್ರುಗಳು ಚೆನ್ನಾಗಿ ಮಾತಾಡ್ತಾರೆ. ಯಾವುದ್ಯಾವುದೋ ಏನೇನೋ ಸ್ಟ್ರಾಟಜೀಸ್ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ. ಹಂಗೆ ದುಡ್ಡು ಕಟ್ಬೇಕು ಅದಕ್ಕೆ ಅಷ್ಟು ಗೆದ್ದೆ ಇಷ್ಟು ಗೆದ್ದೆ. ಅದಾಗಿ ಆನ್ಲೈನಲ್ಲೂ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಾರೆ. ಆನ್ಲೈನ್ ಏನೋ ಪಾಯಿಂಟ್ ಅಂತೆ, ಎಷ್ಟೋ ಪಾಯಿಂಟು, 1 ಪಾಯಿಂಟ್ 2 ಪಾಯಿಂಟ್ ಅಂದ್ಕೊಂಡು ಏನೇನೋ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಒಟ್ಟಿಲ್ಲ ಯಾವುದೇ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು. ಹೆವಿ ತೆಗ್ದೋರು ಜೂಜು ಆಡೋದ್ರಲ್ಲಿ ಹೆವಿ ತೆಗ್ದೋರು ಇಲ್ಲಿರೋ ಹುಡುಗರೆಲ್ಲ. ಈ ಪಾರ್ಕಲ್ಲಿ ಕಾಣಿಸ್ಕೊಳ್ತಾರಲ್ಲ ಮಹೇಶ ಸುರೇಶ್ ಟೀಮ್, ಅವರೆಲ್ಲ ಹೆವಿ ತೆಗ್ದೋರು ಅದರಲ್ಲಿ. ಅಲ್ಲಿ ಕಾಣ್ತಾ ಇದೆ. ಆ್ಯಕ್ಚುಲಿ 3 ದಿನ ಮಲಗಿದ್ದಾರೆ. ಆ ಕಡೆಗೆ ಹೋಗಲ್ಲ, ಸುಮ್ಮನೆ ಓಡಾಡೋಕ್ಕಾಗಲ್ಲ, ಸುಸ್ತಾಗ್ತಾಯಿದೆ. ಮಾಮೂಲಿ ಇವರು ಮಹೇಶ ಸುರೇಶ್ ಟೀಮ್ ಬಾಟ್ಲ ಇವರು ಅದೇ ಟೀಮ್. ಇಲ್ಲಿ ಹುಡುಗರು ಕೂತ್ಕೊಂಡಿರೋದು ಅದಕ್ಕೆ ಅಂದರೆ ನಾನು ಆ್ಯಕ್ಚುಲಿ ಇಲ್ಲಿ ಊಟ ಮಾಡಿದೆ ನೆನ್ನೆ, ಅದಕ್ಕೆ. ಇವಾಗ ಕುಮಾರ್ ಬಾಲಗುಚ್ಚಿ ಕಕ್ಕೆಲ್ಲ ಪಾಯಿಂಟ್ ಆಗಿರೋದು ಕುಮಾರ್ ಬಾಲಗುಚ್ಚಿ. ಅದೇ ಹೇಳಬೇಕಾದ್ರೆ ಇಡೀ ದಿನ ಪೊಲೀಸ್ ಕೂತಿರೋ ಊರಲ್ಲಿ, ಇಡೀ ದಿನ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಸಂಜೆ ಮಧ್ಯಾಹ್ನ 2 ಗಂಟೆ ಬಳಿಕೊಂಡವರು 4:15 ಇದ್ದೆ. ಅಲ್ಲಿವರೆಗೂ 3 ಜನ ಸಿಟಿ ಪೊಲೀಸ್ಗಳು ಇಲ್ಲೇ ಕೂತಿದ್ರು. ಭಾಳ ಕೇಳಕ್ಕೆ ಬೇಡ ಬರೋದಕ್ಕಿಂತ ಮುಂಚೆ ಮತ್ತು ಮುಂದೆ ಡೇಟ್ ಹೇಳ್ತೀನಿ. ಜೊತೆಗೆ ಪರಮ ಆ್ಯಕ್ಚುಲಿ ಅದು ಮಿನಿ ಸ್ನಾನವೇ ಮಾಡ್ತಾಯಿದ್ದೀನಿ. ಮಿನಿ ಸ್ನಾನ ಸುಮಾರು 15 ಮಿನಿಟ್ಸ್ ಆಯಿತು. ಮಿನಿ ಸ್ನಾನ ಫುಲ್ ಸ್ನಾನವೇ ಮಾಡ್ಬೋದಿತ್ತು, ಆದರೆ ಒಂದು ಔಟ್ಡೋರ್ ಆಗಿರೋದು ಮಿನಿ ಸ್ನಾನ ಮಾಡ್ತಾಯಿದ್ದೆ. ಪಕ್ಕನ ಕಡಿಮೆ ಆದರೆ 3 ಸರಿ ತೊಳೆದ, 3 ಸರಿ. ಈ ಹುಡುಗರು ತಂಡ ಕೇವಲ ಅಲ್ಲಿ ಜಾಗ ಬ್ಲಾಕ್ ಮಾಡ್ಕೊಳ್ಳೋದಕ್ಕಲ್ಲ, ಕರೆಕ್ಟಾಗಿ ನಾನು ಅಪೋಸಿಟ್ ಕೂತ್ಕೊಳ್ಳೋದಕ್ಕೋಸ್ಕರ ಕೂತ್ಕೊಂಡಿರೋದು. ಅದು ಆ್ಯಕ್ಚುಲಿ ಈಗ ತೋರಿಸ್ತಾ ಇದ್ದಾರೆ, ಬೈಸಿಪ್ಸ್ ತೋರಿಸ್ತಾ ಇರೋದು, ಬೈಸಿಪ್ಸ್ ನೋಡ್ಕೊತಿರೋದು. ಆ್ಯಕ್ಚುಲಿ ಶ್ರುತಾ ಬಳ್ಳಾಳ ಅಂಗಡಿ ಮುಂದೆ ಹೋಗಿದ್ದೆ, ವಿಡಿಯೋ ಕವರ್ ಮಾಡಿದ್ದೆ. ಅದು ಆ್ಯಕ್ಚುಲಿ ಕ್ಯಾಪ್ಟನ್ ಅಮೆರಿಕಾ ಒಳ್ಳೆ ಕ್ಯಾಪ್ಷನ್ ಬಸ್ ಬರ್ತಿದ್ರು. ಎಷ್ಟೊಂದು ಸರಿ ಹೇಳಿದ್ದೀನಿ ಮಾತು. ಶ್ರುತಾ ಬಳ್ಳಾಳ್ ಮೈಸೂರಲ್ಲಿಲ್ಲ, ಈಗ ಆಲ್ರೆಡಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ತೊಡೆ ಮೇಲೆ ಕೂತ್ಬಿಟ್ಟವಳು ಅಂತ. ಅವಳು ನೆಕ್ಸ್ಟ್ ಲೆವೆಲಲ್ಲ, ನೆಕ್ಸ್ಟ್ ಲೆವೆಲು 10th ಲೆವೆಲು. ಆಲ್ರೆಡಿ ಟ್ರಂಪ್ ತೊಡೆ ಮೇಲೆ ಆ ರೇಂಜಲ್ಲಿ ಅವಳಿಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಒಬ್ಬೊಬ್ಬ ನೋಡೋಕ್ಕೆ 2 ಕಣ್ಣು ಸಾಲದು ಒಳ್ಳೆ ಆ್ಯಟಿಟ್ಯೂಡ್ಗಳನ್ನ. ಸ್ಪಾಟಲ್ಲಿ 3 ಜನ ಆಯಿತು. ಏನೋ 5 ನಿಮಿಷ 10 ನಿಮಿಷ ರೆಸ್ಟ್ ಮಾಡ್ತಾರೆ, ಅರ್ಧ ಗಂಟೆ ರೆಸ್ಟ್ ಮಾಡಪ್ಪ. ಕೆಲಸ ಹೋಗ್ಬಿಟ್ಟು ಕೂತಿದ್ರು ಮಾಡಿ, ಇಡೀ ದಿನ ಇಲ್ಲೇ ಕೂತಿರೋದೇನೆ. ಮಧ್ಯಾಹ್ನ ನಾನು ಬಂದಾಗ 1 ಗಂಟೆ ಇರ್ಬೋದು ಅಪ್ರಾಕ್ಸಿಮೇಟು. ಅವಾಗಿದ್ದೆ ಸಂಜೆವರೆಗೂ ಇಲ್ಲೇ ಇದ್ದೆ ನಾನು ನಿನ್ನೆ. ಸೊ 3 ಜನ ಕೂತ್ಕೊಂಡಿದ್ರು, ಕಲೆ ಹೊಡಿತಾಯಿದ್ರು. 3 ಜನ ಇಲ್ಲ. ಯಾರೋ ಹುಡುಗಿ ಕರ್ಕೊಂಡ್ಬಿಟ್ಟು ಟಾಯ್ಲೆಟ್ ಮಾಡಿಸ್ತಾರೆ ಅನ್ಬಿಟ್ಟು ಇಡಿಯಟ್. ಚಪ್ಪಲ್ ಬಿಡೋ ಜಾಗ ಇದು, ಈ ಬಟ್ಟೆ ಇಕ್ಳು. ಇವಮ್ಮ ಇಲ್ಲಿ ಚಪ್ಪಲ್ ಬಿಟ್ಟೋಳಲ್ಲ ಇವಳು, ದಿವಸಕ್ಕೆ 2 ಸರಿ ಪೂಜೆ ಮಾಡ್ತಾಳೆ ಇಲ್ಲಿ. 2 ಸರಿ
ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ. ಯಮ್ಮ ಕಾಣಿಸ್ಕೊಂಡಿದ್ದೆ ಅಂದರೆ KR ಹೋಗುವಾಗ ಒಬ್ಳು ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಹಂಗೆ ಹೇಳ್ಕೊಡಿರೋ ಗಲಾಟೆ ಮಾಡಿಲ್ಲ, ಸುಮ್ಮನೆ ಕಾಲು ಕೆರ್ಕೊಡಿಯೋಗಳ ಮಾಡಿದ್ಲು. ಸೊ ಅದಾದಮೇಲೆ ಈಗ ಒಮ್ಮಲ್ಲಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಕಾಣಿಸ್ಕೊಂಡಿರಲಿಲ್ಲ. ನೋಡೋಕೆ ಇವಳ ಥರನೇ ಇದ್ಲು ಅಮ್ಮ, ಇವಳೇ ಇರ್ಬೋದು, ಅಷ್ಟು ರಿಸಂಬಲ್ಸ್ ಇದೆ. ವಾಚ್ ತೋರಿಸ್ತಾ ಇರೋದು ನೋಡು ಅಂತ. ಬರೀ ಇಂಥದ್ದು ಮೆಂಡ್ರಗುಟ್ಟ ಆಟ ಆಡ್ಕೊಂಡೆ ಜೀವನ ಮಾಡೋದು. ಅವ್ನು ಬಂದು ಸುಮಾರು 2 ಗಂಟೆ ಆಗಿರ್ಬೋದು. KA09 EB 9855 ಇವನು ಕಳ್ಕೊಳ್ಳೋ ರಮೇಶ್ ಏನಲ್ಲ, ಅವ್ನು ಬಾಲಂಗುಚ್ಚಿ. ಅವನು ಬಂದು ಸುಮಾರು ಮೋರ್ ದೆನ್ ಅವರ್ ಆಗಿರ್ಬೋದು, ಕ್ಲೋಸ್ ಟು 2 hours ಆಗಿರುತ್ತೆ. ನಾನು ಆ್ಯಕ್ಚುಲಿ 3 o'clock ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೊಂಡೆ, ಆವಾಗಲೇ ನೋಡಿದ್ದಂಗೆ ಆಯಿತು ಅವನಿಗೆ. ಅವನ್ನ ಕಡಿಮೆ ಅಂದರೂ 1 ಗಂಟೆಯಿಂದ ಮೇಲ್ಗಡೆಯಿಂದ ಕೂತಿದ್ದಾನೆ ಇಲ್ಲೆಲ್ಲ. ಸ್ಯಾಡಿಸ್ಟ್ಗಳು ಇರ್ತಾರೆ, ಲೈಟ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇರೋದು, ರಿಫ್ಲೆಕ್ಟ್ ಆಗಲಿ ಅಂತ ಆ ಕಡೆ ತಿರುಗಿದ ತಕ್ಷಣ.